ಭೀಮಾರ್ಜುನರಿಗೆ ಈ ತೆರದಿ ತಮ್ಮಿಂದ ಸಾಹಸಿಗಳ ಕಾಣೆವೆಂದು ಈ ತೆರದಿ ತಮ್ಮಿಂದ ಸಾಹಸಿಗಳ ಕಾಣೆ ಈ ಧರಣಿಯು ಧರ್ಮಜಗೆ ಬಹುಪರಾಕ್ರಮದಿ ಕಾದಾಡಿ ಕೈಗೊಳಿಸಿದವರಾವೆಂದು ಮದ ಏರಿದೆ ವಿಹಿತವಾಯ್ತು ವಿಹಿತವಾಯ್ತವರ ಮದ ಬಿಳಿಸಲ್ಗೆ ಇದು ಸಮಯವೆಂದು ಶ್ರೀಹರಿ ನೆನೆದ ಒಂದು ಪಾಯವನು ಆಶ್ಚರ್ಯ. ಧರ್ಮರಾಜನ ಆಡಳಿತದಲ್ಲಿ ಪ್ರಜೆಗಳಿಗೆ ಕ್ಷೇಮ ಇರುತ್ತದೆ, ಸಹೋದರ ನೆಮ್ಮದಿ ಇರುತ್ತದೆ, ಎಲ್ಲ ಕಡೆಗಳಲ್ಲೂ ಸುವಾರ್ತೆಯನ್ನು ಪಸರಿಸುವಂತಹ ಸ್ಥಿತಿ ಇರ್ತದೆ ಅಂತ ನಾನು ಯೋಚನೆ ಮಾಡಿದ್ದೆ. ನಾರದರ ಮಾತುಗಳನ್ನು ಕೇಳಿದಾಗ ನಾನು ಗ್ರಹಿಸಿದ್ದೇ ಬೇರೆ, ನಿರೀಕ್ಷಿಸಿದ್ದೇ ಬೇರೆ, ಅಲ್ಲಿ ಆಗಿರುವುದೇ ಬೇರೆ ಅಂತ ಆಯ್ತಲ್ಲ. ಭೀಮಾರ್ಜುನರಿಗೆ ಮದ. ಭೀಮಸೇನ ಏನು, ಅಣ್ಣನ ಪರವಾದಂತಹ ಅವನ ನಿಷ್ಠೆ ಏನು, ಜೀವನದಲ್ಲಿ ಅಷ್ಟು ಕಷ್ಟವನ್ನು ಅನುಭವಿಸಿದವನು, ಒಂದು ದಿನವೂ ಧರ್ಮರಾಜನಿಗೆ ವಿರುದ್ಧವಾಗಿ ಹೋಗದೇ ಇದ್ದವನು, ಈಗ ನಾನೇ ಎಲ್ಲಕ್ಕೂ ಕಾರಣ ಅಂತ ಹೇಳ್ತಾನೆ ಅಂತಂದ್ರೆ, ಕುರುಕ್ಷೇತ್ರದಲ್ಲಿ ನನ್ನಿಂದ ಏನು ಉಪದೇಶವನ್ನು ಪಡೆದನು, ಆ ಉಪದೇಶ ವಿಶ್ವಕ್ಕೆ ಸಿಗುವ ಹಾಗೆ ಮಾಡಿದಂತಹ ಒಂದು ಸ್ಥಾನ ಅರ್ಜುನದ್ದು. ಅವನಿಗೂ ನನ್ನನ್ನು ಬಿಟ್ಟರೆ ಇನ್ನಿಲ್ಲ ಅಂತ ಯೋಚನೆ ಬಂದರೆ ಮತ್ತೆ ಒಳ್ಳೆಯವರು ಯಾರು? ಧರ್ಮರಾಜನಂತಹ ಪುಣ್ಯಾತ್ಮನಿಗೆ ಎಷ್ಟು ಮಾನಸಿಕ ವ್ಯಥೆ ಆಗಿರ್ಲಿಕ್ಕಿಲ್ಲ. ನಾನು ಅಂತ ಯಾವನು ಯೋಚಿಸ್ತಾನೋ ಅದರ ಪರಿಣಾಮ ಏನು ಅಂತ ಒಬ್ಬನು ಯೋಚಿಸುವುದಿಲ್ವಲ್ಲ. ಈ ಇಬ್ಬರು ಅಣ್ಣ ತಮ್ಮಂದಿರು ತಮಗೆ ಪಾಲಾಗಬೇಕು ಎಂಬಲ್ಲಿಗೆ ಬಂದ್ರಂತೆ. ಪಾಲಾಗಬೇಕು ಅಂದರೆ ಅರ್ಥ ಏನು? ಧರ್ಮರಾಜನ ಆಡಳಿತಕ್ಕೆ ಸೋಲಾಗಬೇಕು ಅಂತ ಅರ್ಥ. ಕೃಷ್ಣನ ಉದ್ದೇಶ ಮೂಲೆ ಪಾಲಾಗಬೇಕು ಅಂತ ಅರ್ಥ. ಯಾವುದು ಧರ್ಮರಾಜ್ಯವು ಸರ್ವರಿಗೂ ಸಮಾನವಾದಂಥ ನೀತಿ ನ್ಯಾಯ ಒದಗಿಸುವಂತಹದ್ದು, ಅಲ್ಲಿ ನಮಗೆ ಅನ್ಯಾಯವಾಗಿದೆ ಅಂತ ಆಡಳಿತಕ್ಕೆ ಸಂಬಂಧಪಟ್ಟವರೇ ಬಡಿದಾಡುವುದಕ್ಕೆ ತೊಡಗಿದರೆ, ನಾವೇ ಶ್ರೇಷ್ಠರು ಅಂತ ಗುದ್ದಾಟಕ್ಕೆ ತೊಡಗಿದರೆ ರಾಜ್ಯಲಕ್ಷ್ಮಿ ಸಂತೋಷ ಪಡುವುದಿಲ್ಲ, ಧರ್ಮದೇವತೆ ನಿಶ್ಚಿಂತೆಯಿಂದ ಇರುವುದಿಲ್ಲ. ಹಾಗಾದರೆ ಇದನ್ನೆಲ್ಲ ನೋಡಿ ಕೇಳಿ ನನಗೆ ಸಂಬಂಧ ಇಲ್ಲ, ನಾನು ಸುಸ್ತಾಗಿದ್ದೇನೆ, ನನಗೆ ಸಾಕಷ್ಟು ಆಗಿದೆ, ಇನ್ನು ಅವರವರು ನೋಡಿಕೊಳ್ಳಿ ಅಂತ ಬಿಟ್ಟರೆ ಆಗುವುದಿಲ್ಲ. ನಾನು ನೆಟ್ಟ ಗಿಡದಲ್ಲಿ ಸಿಹಿಯಾದ ಫಲ ಸಿಗಬೇಕು ಅಂತ ಆಸೆ ಪಡುವನು ನಾನು ರಚಿಸಿದಂಥ ಧರ್ಮ ಸಾಮ್ರಾಜ್ಯದಲ್ಲಿ ಏನಾಗಬೇಕೋ ಅದೇ ಆಗಬೇಕು, ಆಗಬಾರದು, ಇದು ನನ್ನ ಸಂಕಲ್ಪ. ನನ್ನ ನಿರೀಕ್ಷೆಯನ್ನು ಸುಳ್ಳು ಮಾಡುವುದಕ್ಕೆ ಮದ ಅಹಂಕಾರ ಕಾರಣ ಆಗ್ತದೆ ಅಂತಾದರೆ ಈ ಅಣ್ಣ ತಮ್ಮಂದಿರನ್ನು ಸ್ವಲ್ಪ ತಿದ್ದಬೇಕಾಯಿತು. ಹೇಗೆ ತಿದ್ದೋಣ? ನಾರದರಂತಹ ಜ್ಞಾನಿಗಳ ಮಾತನ್ನೇ ಕೇಳಲಿಲ್ಲ, 7 ದಿನ ಅವಧಿ ಅಂತ ಹೇಳಿದ್ದಾರಂತೆ, 8ನೇ ದಿನಕ್ಕೆ ಮತ್ತೆ ಗಂಟು ಮೂಟೆ ಬೇರೆ ಮಾಡ್ತೇವೆ ಅಂತ ಹೇಳ್ತಾರಂತೆ. ಕೊಡದೇ ಇದ್ರೆ ಧರ್ಮರಾಜನಿಂದ ಪಾಲು ಪಡ್ಕೊಳ್ತಾರೆ. ಈ ಸ್ಥಿತಿಯಲ್ಲಿ ಕೃಷ್ಣನಿಗೆ ಎಷ್ಟು ಬೆಲೆ ಇದೆ? ಕೃಷ್ಣ ಹೇಳಿ ನಾನಿದನ್ನು ಮಾಡಿದನಯ್ಯ ಅಂತ ಹೇಳಿದರೂ ಭೀಮನೂ ಒಪ್ಪಲಿಲ್ಲ, ಅರ್ಜುನಿಗೂ ಅದು ಪಥ್ಯ ಆಗಲಿಲ್ಲ. ಹಾಗಾದ ಮೇಲೆ ಆ ಸ್ಥಾನಕ್ಕೆ ಮತ್ತೆ ಕೃಷ್ಣ ಹೋದರೆ ಏನು ಬೆಲೆ? ಕೃಷ್ಣನ ಮಾತಿಗೆ ಬೆಲೆ ಇಲ್ಲದೆ ಇದ್ದಲ್ಲಿ ಕೃಷ್ಣ ಪ್ರತ್ಯಕ್ಷನಾಗಿ ಹೋದಾಗ ಬೆಲೆ ಬಂದೀತೆ? ನನಗೆ ವಿಶ್ವಾಸ ಇಲ್ಲ. ಹಾಗಾದರೆ ಯಾವುದು ಆಂತರಿಕವಾಗಿ ಬಂದಂತಹ ಅಜ್ಞಾನವೋ ಅದರ ನಿವಾರಣೆ ಮಾಡುವುದಕ್ಕೆ ಪ್ರತ್ಯೇಕ ಮಾರ್ಗ ಹುಡುಕಬೇಕಾಯಿತು. ನನಗೂ ಮೊದಲೇ ಇದು ನಿರೀಕ್ಷೆ ಇತ್ತು. ಹೀಗಾದರೆ ಹೇಗೆ ಅಂತ ಒಂದು ಸಂಕಲ್ಪ ಮಾಡಿದ್ದೇನೆ. ಮೊದಲಿಗೆ ಮಾಯೆಯನ್ನು ಆಹ್ವಾನಿಸಿದೆ. ಆಕೆಗೆ ಹೇಳಿದೆ, ನಿನಗೊಂದು ಉದ್ಯೋಗ ಇದೆ. ಕೃಷ್ಣಾವತಾರದಲ್ಲಿ ಮಾಯೆಯ ಪಾತ್ರ ಆರಂಭದಲ್ಲಿತ್ತಲ್ಲ, ಕೊನೆಯಲ್ಲೂ ನಿನಗೊಂದು ಪಾತ್ರ ಕೊಡ್ತಾ ಇದ್ದೇನೆ, ಹೋಗು ಅಂತ. ಅವಳ ಕೆಲಸ ಅವಳು ಮಾಡ್ತಾಳೆ. ಈಗ ನಾನು ಮಾಡಬೇಕಾದ್ದೇನು ಅಂತಂದರೆ ಭೀಮಾರ್ಜುನನ್ನು ದಾರಿಗೆ ತರುವುದಕ್ಕೆ ನನ್ನ ದಾರಿಯಲ್ಲಿ ನಮ್ಮ ಅಣ್ಣನ ಸಹಕಾರ ಪಡೆಯುವಂಥದ್ದು. ಅಣ್ಣನಿಗೂ ವಿಷಯ ತಿಳಿಸಿದೆ. ಹಸ್ತಿನಾವತಿಯ ಧರ್ಮ ಸಾಮ್ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಆಗಿದೆ, ಅದನ್ನು ಸರಿಪಡಿಸುವುದಕ್ಕೆ ನಿನ್ನ ಸಹಕಾರ ಬೇಕು. ಏನಾಗಬೇಕು ಅಂತ ಕೇಳಿದ. ಶೇಷಾವತಾರಿಯಲ್ಲಿ ಇನ್ನೇನು ಹೇಳುವುದಕ್ಕೆ ಸಾಧ್ಯ? ನಾನೊಂದು ಗಾರುಡಿಗನ ವೇಷ ತಾಳ್ತೇನೆ, ನೀನೊಂದು ಹಾವಾಗಿ ಸಹಕರಿಸಿದರೆ ಸಾಕು ಅಂತಂದೆ. ಸರಿ ಅಂತ ಒಪ್ಪಿಗೆ ಕೊಟ್ಟ.
ಸಾಲದಲ್ಲ, ಈ ಕೃಷ್ಣಾವತಾರದಲ್ಲಿ ಕೆಲವೊಮ್ಮೆ ನಾನು ಹೊರಗಿಂದು ಅಂತ ಬಳಸಿದ್ರೆ ಗರುಡನನ್ನು, ಅವ ಅಪರೂಪಕ್ಕೆ ಕೆಲವು ಸಲ ನಾನು ಕರೆದದ್ದುಂಟವನನ್ನು. ಈ ಸಲ ಅವನೂ ಬರಲಿ ಅಂತ ಹೇಳಿದೆ, ಬಂದಿದ್ದಾನೆ. ಅವನನ್ನು ತುರಗವಾಗು ಅಂತ ಹೇಳಿದ್ದೇನೆ. ಯಾರವರಲ್ಲಿ ಕೆಲವರನ್ನ ಆರಿಸಿಬಿಟ್ಟಿದ್ದೇನೆ. ಅವರಿಗೆಲ್ಲ ಹೇಳಿದ್ದೇನೆ, ನಾನು ಗಾರುಡಿಗ, ಇದೊಂದು ಹಾವು, ಇದೊಂದು ಕುದುರೆ, ನೀವೆಲ್ಲ ನನ್ನ ಪರಿವಾರದವರು, ಗಾರುಡಿಗನ ಪರಿವಾರ. 4 ಬೀದಿ ಸೇರಿದಲ್ಲಿ ಪ್ರದರ್ಶನ, ಆಮೇಲೆ ಅಷ್ಟೋ ಇಷ್ಟೋ ಒಟ್ಟು ಮಾಡುವುದು, ಕಡೆಗೆ ಧರ್ಮರಾಜನಲ್ಲಿಗೆ ಹೋಗಿ ಏನಾಗಬೇಕು ಅದನ್ನು ಮಾಡುವುದು. ನಾವು ಏನು ಎಂಬುದನ್ನು ಒಟ್ಟು ಮಾಡುವುದರ ಜೊತೆಯಲ್ಲಿ ಗುಟ್ಟು ಮಾಡುವುದು ಅಂತಿದೆ. ಅಷ್ಟಾದರೆ ಸರಿ, ನಡೀರಿ ಹೋಗೋಣ. ಮನಸ್ಸಿಗೆ ತುಂಬಿದಂತಹ ನೋವು, ಇದನ್ನು ನಿವಾರಿಸಿಕೊಳ್ಳುವುದಕ್ಕೆ ದಾರಿ ಏನು ಅಂತ ನಾನು ಯೋಚಿಸ್ತಾ ಇದ್ದೆ. ಅಣ್ಣ ತಮ್ಮಂದಿರಾದಂತಹ ನಮ್ಮ ಒಳಗೆ ಇಂತಹ ವಿಷದ ಬೀಜ ಮೊಳಕೆ ಒಡೆಯುತ್ತದೆ ಅಂತ ಯೋಚಿಸಿರಲಿಲ್ಲ. ಆದರೆ ಮೊಳಕೆ ಒಡೆದಾಯಿತು, ಬೆಳೆಯುತ್ತಾ ಇದೆ. ಈ ವಿಚಾರದಲ್ಲಿ ಚಿಂತಿಸ್ತಾ ಇದ್ದ ಹಾಗೆ ಈ ಚಿಂತಿತವಾದಂತಹ ಮನಸ್ಸಿಗೆ ರಂಜನೆಯನ್ನು ಒದಗಿಸುವುದಕ್ಕಾಗಿಯೋ ಎಂಬ ಹಾಗೆ ಯಾರೋ ಗಾರುಡಿಗರು ಬಂದಿದ್ದಾರೆ ಅಂತ ಹೇಳುವುದು ಕೇಳಿದೆ. ಬರಲಿ, ಒಳಗೆ ಬಿಡಿ. ಒಡೆಯ, ಕೈ ಮುಗಿದೆ ಹೇಳಪ್ಪ. ಒಡೆಯ ಕೈ ಮುಗಿವೆ ಮಹಾರಾಜರೇ, ಧರ್ಮಪ್ರವರೇ, ಏನಪ್ಪ ಆಡ್ ಬಿದ್ದೀವಿ ಬುದ್ಧಿ. ಹೇಳಪ್ಪ. ಆಡ್ ಬಿದ್ದೀವು ಇನ್ನೊಮ್ಮೆ. ಹಾ, ನೀವು ಎಷ್ಟು ದೊಡ್ಡವರು, ಏನ್ ಕಥೆ, ನಿಮ್ಮ ಹೆಸರು ಕೇಳಿದ ಮೇಲೆ ನಿಮ್ಮನ್ನು ನೋಡೋದೇ ಒಂದು ಭಾಗ್ಯ ಅಂತ ತಿಳ್ಕೊಂಡಿದ್ದೆ. ನೋಡಿದೆ, ಸಂತೋಷ ಆಯ್ತು. ನೀವು ಏಳು ಅಂದ್ರಿ ಅಲ್ಲ, ಎದ್ಬಿಟ್ಟೆ. ಒಡೆಯರೆ, ಗಾರುಡಿಗನಲ್ವೇ ನೀನು? ಹೌದ್ರಿ. ಅಲ್ಲಲ್ಲಿ ನಮ್ಮ ಬೀದಿಗಳಲ್ಲಿ ನಿಮ್ಮ ಆಟ ನಡೀತಾ ಇತ್ತಂತೆ. ನೋಡಿದ್ರ ರಾಜರು ಅಂದ್ರೆ ಹೀಗಿರ್ಬೇಕು ನೋಡಿ. ಯಾವ ಊರಲ್ಲಿ, ಯಾವ ಬೀದಿಯಲ್ಲಿ, ಯಾವ ಮನೆಯಲ್ಲಿ ಏನ್ ನಡೀತದೋ ಅದು ರಾಜರಿಗೆ ಗೊತ್ತಾಗ್ತದೆ. ಅದು ಆಡಳಿತ, ಧರ್ಮರಾಜರ ಆಡಳಿತ ನೋಡಿ. ಕೃಷ್ಣನ್ ದಯಾ ಇದ್ದ ಆಡಳಿತ ನೋಡಿ. ಹೌದು ಹೌದು. ನಮ್ಮೂರು ಬಹಳ ದೂರ, ಸಮುದ್ರದ ಆಚೆ. ಊರು ಬಿಟ್ಟು ಬಹಳ ಕಾಲ ಐತೆ. ಇವರೆಲ್ಲ ನನ್ನ ಶಿಷ್ಯರು, ಎಲ್ಲ ಆಟಗಾರರೇ. ಇವರು ಆಟಗಾರರು, ಅವರು ಆಟಗಾರರು, ಅವರು ಆಟಗಾರರು, ಎಲ್ಲರದ್ದು ಆಟ ಇದೆ. ಒಬ್ಬೊಬ್ಬರದ್ದು ಒಂದೊಂದು ಆಟ. ಎಲ್ಲ ಆಟ ಸೇರಿದಾಗ ನಮಗೂ ಊಟ, ಬದುಕಿನ ಆಟ ಇದು. ಹೌದು. ಹೊಟ್ಟೆ ತುಂಬಿಸಬೇಕಾದ್ರೆ ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ನೋಡಿ. ನಮ್ಮೂರಲ್ಲಿದ್ದ ರಾಜರು ನಿಮ್ಮಷ್ಟು ದೊಡ್ಡವರಲ್ಲ. ಅವರು ಬೆಳಿಗ್ಗೆ ಕಣ್ಣು ಕೆಂಪು ಮಾಡಿದ್ರು ಅಂದ್ರೆ ಕತ್ಲೆಯವರೆಗೂ ಕಣ್ಣು ಕೆಂಪು. ಅವ್ರಿಗೆ ಈ ಆಟ ರುಚಿಸೋದಿಲ್ಲ. ಆದ್ರೆ ನಿಮ್ಮೂರು ಹಾಗಲ್ಲ ನೋಡಿ. ನಿಮ್ಮ ಬೀದಿಯಲ್ಲಿ ನಾ ಆಟ ಆಡಿದ್ರು, ನಮ್ಮ ಹುಡುಗರು ಪಲ್ಟಿ ಹೊಡೆದ್ರು, ಗಿರ್ಕಿ ತಿರುಗಿದ್ರು, ಖುಷಿ ಪಟ್ರು ನೋಡಿ. ನಿಮ್ ಜನ ರಸಿಕರು, ನಿಮ್ಮೂರ್ ಜನ ರಸಿಕರು, ಕೈ ತುಂಬಾ ಕೊಟ್ರು. ಒಬ್ಬ ಹಿರೇಮನ್ಸ ಹೇಳ್ದ, ಅಯ್ಯ ಇಲ್ಲೇನಯ್ಯ ಆಡ್ತೀಯ, ನಾವು ಕೊಟ್ರೆ ಎಷ್ಟು ಕೊಟ್ಟೆವು, ಒಂದೊತ್ತಿನ ಊಟಕ್ಕೆ ನಮ್ಮ ಒಡೆಯರ ಸ್ಥಾನಕ್ಕೆ ಹೋಗು, ಅಲ್ಲಿ ಅವ್ರು ಮೆಚ್ಚುವ ಆಟ ಆಡು. ಈ ಆಟ ಬೀದಿ ಆಟ ಆಡಬೇಡ, ಒಳ್ಳೆ ಪಂಥದ ಆಟ ತೋರಿಸು. ನಿನ್ನ ಕಲೆಗೆ ಬೆಲೆ ಬರ್ತದೆ, ನಿನಗೆ ಹೊಟ್ಟೆ ತುಂಬುವಷ್ಟು ಜೀವಮಾನಕ್ಕೆ ಬೇಕಾದಷ್ಟು ಕೊಟ್ಬಿಡ್ತಾರೆ. ಆಸೆಯಿಂದ ಬಂದ್ರಿ.
ಸಂತೋಷವಪ್ಪ. ನಾನು ಬೇಡುವುದಕ್ಕೆ ಬರ್ಲಿಲ್ಲ ರೀ. ಛೇ. ನನ್ನ ಇದ್ಯಾ ಇದೆ ನೋಡಿ, ನಿನ್ನಲ್ಲಿರುವ ಈ ಇದ್ಯಾ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಅದನ್ನು ಗುರುತಿಸಿ ಕೊಡುವವನೇ ನಾನು. ಹೌದಲ್ಲ. ಆದ್ರೆ ಏನ್ ಆಟ ತೋರಿಸ್ತೀನಿ? ಆಟ ಆ? ನಾನು ಆಗ್ಲೇ ಹೇಳಿದನಲ್ರಿ, ಆ. ಈ ಹುಡುಗರ ಆಟ ಎಲ್ಲ ಬೇಡ. ಬೇಡ. ನೀವು ಛತ್ರಿಯರು ನೋಡಿ, ಆ ಛತ್ರಿ ಕೆಳಗೆ ಕೂತವರು ಛತ್ರಿಯರು, ಆ ನಿಮ್ ಮೇಲ್ಗಡೆ ಛತ್ರಿ ಕಾಣ್ತದೆ. ಶ್ವೇತ ಛತ್ರ, ಅದೇ 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 ಬೆಳಗೋಡೆ. ಬೆಳಗಾಡೆ. ಆ ಆ ಬೆಳಗಾಡೆ ಕೆಳಗೆ ಕೂತ್ಕೊಂಡಂತಹ ಕೆಳಗಾಡೆ ಇರುವಂತಹ ನೀವು ಆ. ನಮ್ಮನ್ನು ಮುಳುಗಾಡೆ ಆಗ್ಲಿಕ್ಕೆ ಬಿಡುವುದಿಲ್ಲ ಅಂತ ನಮಗೆ ಗೊತ್ತು. ಓಹೋ. ನಮ್ಮ ಆಟ ಏನಿದೆ, ಆ ಈ ಆಟದಲ್ಲಿ ಬಹಳ ಪಂಥಕ್ಕೆ, ಪರಾಕ್ರಮಕ್ಕೆ ಅವಕಾಶ ಇದೆ. ಹೌದಾ? ಹಾ. ಏನಪ್ಪ ಅಂತಹ ನೀವೆಲ್ಲ ಅವಕಾಶ? ಜೊಟ್ಟಿಗಳು. ಆ. ಇವ್ರು ನಿಮ್ಮ ತಮ್ಮನೇನ್ರಿ? ಹಾ, ಇವ್ರ ಹೆಸರೇನ್ರಿ? ಒಬ್ಬ ಭೀಮಸೇನ. ಓ, ಭೀಮಪ್ರವರು. ಆ. ಇನ್ನೊಬ್ಬ ಕಲಿ ಪಾರ್ಥ. ಇವರು ಕಳಿ ಕಲಿ ಪಾರ್ಥ. ಕಲಿ ಕಲಿ. ಹಾ. ನಾ ಕೇಳಿದ್ದೇನ್ರಿ, ಹಾ. ಇವರು ಮೂರ್ ಲೋಕಕ್ಕೆ ಗಂಡ ಅಂತೆ. ಹೌದಾ? ಇವರ ಹೆಂಡತಿಗೂ ಇವರೇ ಗಂಡ ಅಂತೆ. ಮತ್ತೆ ಹೌದೇ ಹೌದು. ಇವರು ಇವರು ಭೀಮಪ್ರವರು. ಹಾ. ಇವರು ಬೇರೆ ಜಾತಿಯಿಂದ ಮದುವೆ ಆಗಿದ್ದೀರಂದ್ರೆ. ಆ ಹೌದು. ನಾ ಕೇಳಿವ್ರಿ. ಯಾವುದನ್ನು ನಿಯಂತ್ರಿಸುವ ಸಾಮರ್ಥ್ಯ. ಭೀಮಪ್ರವರೇ ಅಡ್ಬಿದ್ದೇರಿ. ಆಗ್ಲಪ್ಪ. ಅರ್ಜುನಪ್ರವರೇ ಬೇಡವ. ಅಡ್ಬಿದ್ದೇರಿ. ಹೇಳಪ್ಪ. 3 ಪಾವು ಭತ್ತ ಕೊಡಿ. ನಂಗೆ ಅಷ್ಟು ಸಾಲದ್ರಿ. 3 ಪಾವಿಗೆ 3 ಅವನ ಆಟ ಏನೋ ಅದನ್ನು ನೋಡ್ಲಿಕ್ಕೆ ಬೇಕು. ಆಟ ಉಂಟಾ? ಸವಾಲು ಒಡ್ಡುತ್ತೇನೆ ಅಂತ ಹೇಳ್ತಾನೆ ಅವ. ಸವಾಲು ನಿಮ್ಮ ಜಾತಿ ಮಕ್ಕಳಿಗೆ ಪ್ರೀತಿ ಆಗುವಂತ ಆಟ ಇದೆ. ಯಾವ್ದದು? ಕೃಷ್ಣನಿಗಾಗಲ್ಲ ನಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ. ಮತ್ತೆ ಅಯ್ಯ ಕೃಷ್ಣ ಬಿಡ್ರಿ, ಹಾ. ಅವನು ಏನೆಲ್ಲ ಆಟ ಆಡ್ತಾನೆ. ದೊಡ್ಡ ಗಾರುಡಿಗ ಅಂತ ಲೋಕಕ್ಕೆ. ಬೇಡುವ ಗಾರುಡಿ. ಅವನ ಹಾಗೆ ತಿಳಿಬೇಡ್ರಿ. ಹಾ. ಹಾಗಂತ ಅವನಿಗಿಂತ ಕಡಿಮೆ ಅಂತ ಮಾತ್ರ ಮಾಡ್ಕೊಳ್ಬೇಡಿ. ಹಾ? ಹೌದಾ? ಏನು ನಿನ್ನ ಆಟ ಕೇಳುವ? ಒಡೆಯರೇ, ಏನು ಏನು? ಈ ಕಟ್ಟಿನೊಳಗೊಂದು ಹಾವಿದೆ. ಹಾ. ಸುರುಳಿ 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 ಸುತ್ತಿ ಹಾ. ಗಾಡಿ ಮೇಲೆ ಹರ್ಕೊಂಡು ಬಂದು ನಿಮ್ಮ ಆಸ್ಥಾನದಲ್ಲಿ ಇಳಿಸೀನ್ರಿ. ನೀನು ಪುಂಗಿ ಊದಿದ್ರೆ ಹೆಡೆ ಎತ್ತುತ್ತದೆ ಬಹುಶಃ. ನಾವು ಹೊತ್ಕೊಂಡು ಬರಕ್ಕಾಗಲ್ಲ ರೀ, ಹಾ. ಅಷ್ಟು ಭಾರ ಇದೆ ರೀ. ಹ್ಮ್. ಆ ಹಾವು ಹಾ. ಬೆಳಿಗ್ಗೆಷ್ಟು ತಿಂದು ಬಿದ್ಬಿಟ್ರೆ ಹ್ಮ್. ನಾವು ತಿನ್ನೋದಕ್ಕಿಂತ ಹೆಚ್ಚದ್ದು ತಿಂತಿದ್ರಿ. ಹಾ. ಮತ್ತೆ ಮತ್ತೆ ತಿನ್ನೋ ಹೊತ್ತಿಗೆ ಹೇಳೋದ್ರಿ. ಹಾ. ಅಲ್ಲಾಡಿಸೋಕದಕ್ಕೆ ಆಗೋದಿಲ್ಲ ರೀ. ಹಾ. ಈ ಹಾವನ್ನು ನಾನಿಲ್ಲಿ ಬಿಡಿಸ್ಬಿಡ್ತೀನಿ ರೀ. ಹಾ. ಇದನ್ನ ಯಾರಾದ್ರೂ ಎತ್ತಿದ್ರೆ ಹಾ. ನಾ ಸೋತೆ ಅಂತ ಒಪ್ಕೊಳ್ತೀನಿ ರೀ. ಹಾ. ಕೇವಲ ಸೋಲೆ. ಸೋಲೆ. ಆದ್ರೆ ಹಾ. ಯಾರು ಇದನ್ನ ಎತ್ತೋಕ್ ಆಗದೆ ಇದ್ದವರು ಹಾ. ಅವ್ರಿಗೆ ಏನ್ ಕೊಡ್ತಾರೆ ಅಂತ ಬೇಕಲ್ಲ. ಇದು ಆಸ್ಥಾನದಲ್ಲಿ ಮಾತ್ರ ಈ ಆಟ, ಹೊರಗಡೆ ಈ ಆಟ ಆಡಿಲ್ಲ ನಾನು. ನೀನು ಸೋತ್ರೆ ನೀನೇನನ್ನಾದ್ರೂ ಕೊಡ್ಬೇಕು. ಹೌದು, ಕೊಡುವುದಕ್ಕೆ ನಿನ್ನಲ್ಲಿ ಏನು? ನಾನೇ ಅವ್ರ ನಿನ್ನನ್ನೇ ನೀನು ನಾನು ಕೊಟ್ಕೊಂಡೆ. ಎದುರಿನವ ಸೋತ್ರೆ ಅವನದ್ದೇನೋ ಅದನ್ನು ಕೊಡ್ಬೇಕು. ಹೌದು. ಹೇಗೆ ಹೇಗೆ ಭೀಮಸೇನ? ಭೀಮಪುರವರು ನೋಡಿ ನೋಡಿ, ಭೀಮಪುರವ್ರೆ ಎಂತದು? ಈ ಹಾವನ್ನು ಒಂದು ಎತ್ತಿ 2 ಕೈಗಳನ್ನು ನೆಗೆದು ಆಮೇಲೆ ಕೆಳಕ್ಕೆ ಹೋಗಲು ಬಿಟ್ಟು ಬಿಡ್ರಿ. ನೀನು ಯಾರ ಹತ್ರ ಮಾತಾಡ್ತೀನಿ ಅಂತ ಗೊತ್ತುಂಟ ನನಗೆ. ಬಾಯಿಗೆ ಬಂದಾಗ ಮಾತಾಡ್ತಾನೆ ಇಲ್ಲಿ. ಅವಾಡಿಗ ಏನ್ರಪ್ಪ? ಗಾರುಡಿ ನಿನ್ನ ಮುಂದೆ ಪಂಥ ಕೊಟ್ಟು ಹಾವು ಎತ್ತುವ ಕಾಲ ಬಂತು. ರಾಜಕುಮಾರ ಅದಕ್ಕಿರುವುದಾ? ಅಲ್ಲ ರೀ, ನಿಮ್ಮ ಆಸ್ಥಾನಕ್ಕೆ ಬಂದು ನೀವು ಅದಕ್ಕಿರೋದ ನಾವು ಅಂತ ಕೇಳಿದ್ರೆ ಎತ್ತದಿದ್ರೆ ನಮ್ಮ ಅಣ್ಣನ ಮರ್ಯಾದೆ ಹೋಗ್ತದೆ. ನಿಮ್ಮದು ಹೋಗ್ತದ್ರಿ. ಅಲ್ಲಿಗೆ ಬಂದದ್ದು ಪ್ರಶ್ನೆ. ಹೌದು. ದುಶ್ಯಾಸನ ಹೆಸರು ಕೇಳಿದ್ಯಾ? ನೋಡಿದ್ಯಾ? ಇಲ್ಲ ಇಲ್ಲ ರೀ, ನಮ್ಮ ಎಂತದ್ದು? ದುಸ್ಮಾನ. ಅದು ಹೌದವ. ಮತ್ತೆ ಎಂತದ್ದು ಇವನದು? ಹಿಡಿಂಬಾಸುರನನ್ನು ಕೇಳಿದ್ಯಾ? ಇಲ್ಲ ರೀ. ಕಾಲ ಬೆರಳಲ್ಲಿ ತಿರುಗಿಸಿ ಬಂಡೆ ಹೊಡೆದವ ಇವ. ನೀವೇನ್ರಿ? ಬಕಾಸುರನ ಹೆಸರು ಕೇಳಿದ್ಯಾ? ಇಲ್ಲ ರೀ. ಮಾಗಧನ ಹೆಸರು ಕೇಳಿದ್ಯಾ? ಇಲ್ಲ ರೀ. ಇನ್ನು ಯಾಕೆ ನನ್ನ ಹತ್ರ ಮಾತಾಡೋಣ? ಪುರಾಣವೇ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಎಂತದ್ದು ಗೊತ್ತಿಲ್ಲ. ನಂಗೆ ಇದೇ ಗೊತ್ತ್ರಿ. ಶತಗಜತ್ರಾಣಿ ಅಂದ್ರೇನ್ರಿ? ಅದು ಹೇಳಿದೆ. ಗೊತ್ತಾಯ್ತ್ರಿ ಗೊತ್ತಾಯ್ತ್ರಿ. 100 ಆನೆ. ಸತ್ತ ಗಜ. ಗಜ ಅಂದ್ರೆ ಆನೆ ರೀ. ಸತ್ತ ಆನೆ. 100 ಆನೆಯ ಬಲವುಳ್ಳವ. ಹಂಗೇನ್ರಿ? ಇವ ಹಾ ಹಾ. ನಿನ್ನನ್ನೆಲ್ಲ ಹೇಳಿದ್ದು. ಹಾ ಹಾ. ಅವನನ್ನು ನೋಡಿಕೊಳ್ತಾನೆ ಅವ ಯಾರು ಅಂತ. ಅಲ್ಲ ನನಗೂ ಅಂತವನ ಮುಂದೆ ಇದೆಂತದೊಂದು ಹಾವು ತಂದಿದ್ದಾನೆ. ಬಡ ಹಾವು. ಎಲ್ಲಿದ್ದಲ್ಲ ಯಾವ ನೀರಿನಲ್ಲಿ ಕೈ ಹಾಕಿ ಒಳ್ಳೆಯನ್ನು ತಂದಿದ್ದಾನೆ ಏನೋ. ವಿಷದ ಹಾವು ತರ್ಲಿಕ್ಕೆ ಇವನಿಗೆ ಧೈರ್ಯ ಉಂಟು. ಇವ ನೋಡಿದ್ರೆ ಬಡಕಲು. ಇದನ್ನೇನ್ ಮಾಡ್ಬೇಕು? ಎತ್ತಬೇಕ್ರಿ. ಆದ್ರೆ ಎತ್ತುತ್ತೇನೆ. ಅಷ್ಟು ಪಡ್ಪೋಷಿ ಮಾಡ್ಬೇಡ್ರಿ ಹಾವನ್ನ. ಪಡ್ಪೋಷಿ ಅಲ್ಲ, ಊದಿದ್ರೆ ಹೋಗ್ತದೆ.
ಯಾರಿಗೂ ಎತ್ತಕ್ಕಾಗ. ಅದೌದು, ಎತ್ತುವಾಗಲೇ ಅದು ಕೈಗೆ ಸಿಕ್ಕುದೇ ಇಲ್ಲ. ಅಷ್ಟಾಗುರ ಈಗ ಈ ಹಕ್ಕಿಯ ಗರಿಯನ್ನು ಎತ್ತು ಅಂತ ಹೇಳಿದಾಗ ಆಗ್ತದೆ. ಹಾಗಾದ್ರೆ ಎತ್ತುತ್ತೇನೆ, ಎತ್ತದಿದ್ರೆ ಪಂತ ಕೇಳ್ತೀಯಾ? ಏನ್ ಪಂತ? ನಾನು ಎತ್ತಿದ್ರಿ ನೀವು ಅಂತ ಆದ್ರೆ ನೀವು ಹೇಳ್ದಂಗೆ ಕೇಳಿ ಚಾಕ್ರಿ ನಾಯಿ ಹಾಗೆ ನಿಮ್ಮ ಕಾಲು ಬುಡದಲ್ಲಿ ಬಿದ್ದಿರ್ತದೆ. ಅದೊಂದು ಅಪಾಯವೇ ನಿನ್ನನ್ನು ಕಟ್ಟಿಕೊಳ್ಳುದು ಅಂತ. ನೀನು ಬರಬೇಡ ಅಂದ್ರೂ ಬರುವುದಿಲ್ಲ, ಅದು ದಾಸ್ಯವೇ ಅಲ್ವಾ? ಅದು ಹಾಗೆ ಬಿಡುಗಡೆ ಮಾಡಿದ್ರೆ ಮತ್ತಿನ್ನೇನ್ರಿ ಮಾಡೋದು? ನನ್ನದು ಅದಕ್ಕಿಂತ ಎಷ್ಟೋ ದೊಡ್ಡ ಕೊಡುಗೆ ಉಂಟು. ನೀವು ದೊಡ್ಡವ್ರಿ ಏನಿಗೆ ಪಾಲು ಸಿಕ್ಕಿದೆ ಇಲ್ಲಿ, ಪಾಲು ಆಗಿದೆ. ಎಂತ ಪಾಲ್ರಿ? ರಾಜ್ಯದ ಪಾಲು. ಹೌದಾ? ಪಾಂಡವರೊಳಗೆ ಪಾಲು. ಧರ್ಮಪುರವರು ಪಾಲು ಕೊಟ್ರ ನಿನಗೆ? ಅದು ಯಾಕೆ ಅಧಿಕ ಪ್ರಸಂಗ? ನನಗೆ ಉಂಟಲ್ಲ. ಕೊಡ್ಲಿ ಬಿಡ್ಲಿ, ಅವನಿಗೆ ಉಂಟು ಅನ್ನೋದು ಸತ್ಯ. ನೀವು ಹೇಳಿದ್ರೆ ಮುಗೀತ್ರಿ ನೀವು ಹೇಳಿದ್ರೆ ಮುಗೀತ್ರು ಅಲ್ಲ, ಪಾಲು ಆಯ್ತ್ರಿ. ನೀನು ಅವರ ಭಾವನ ಹಾಗೆ ಮಾತಾಡ್ತೀಯಲ್ಲ, ನಿನಗೆ ಆ ಪಾಲಿನ ಕೆಲಸ ಯಾಕೆ? ಅಲ್ರಿ ಹೌದು. ಈಗ ನಿಮ್ಗೆ ಎಷ್ಟು ಪಾಲಿದೆ ಇಲ್ಲಿ? 3ನೇ ಒಂದು ನಮಗುಂಟು. ಸರಿ, ಈಗ ನಂಗೇನು ಮಾಡ್ತೀರಿ ನೀವು? ನಾನು ಸೋತ್ರೆ ಆ ಪಾಲು ನಿನಗೆ. ಅಡ್ಡಿ ಇಲ್ರಿ. 3ನೇ ಒಂದು ಚಕ್ರವರ್ತಿ. ಸಾಕ್ರಿ. ಅದಕ್ಕೆ ಬಿಡಿಸು. ಅಯ್ಯ ಅವರು ಭೀಮಪ್ರವರು ಸತ್ತ ಗಜ ತ್ರಾಣದವರು ಹಂಗಂದಾರಲ್ಲ. ನೀನ್ ಸರಿಯಾಗನ್ನು, ನಾನು ಹಂಗೆ ಅನ್ನೋದು. ಬಿಡಿಸು. ಬಿಡಿಸುವುದಾ? ಎತ್ರಿ ಭೀಮಪ್ಪನವ್ರು, ಎತ್ತುವುದಾ? ಎತ್ರಿ ಬೆರಳಲ್ದೆ ಭೀಮಪ್ಪನವ್ರೆ, ಎತ್ತುವ. ಏನಾಯ್ತ್ರಿ? ಎತ್ರಿ. ಸುತ್ತಿಕೊಂಡಿದ್ದಲ್ಲ. ಧರ್ಮಪ್ಪನವರು ತಮ್ಮ ಭೀಮಪ್ಪನವರು ಏನ್ ಮಾಡ್ತೀನಿ ಗೊತ್ತುಂಟ? ಇದ್ಯಾವ ಲೆಕ್ಕ? ಭೀಮಪ್ಪನವರ ಆಯ್ತೇನ್ರಿ? ಊಟ ಆಯ್ತೇನ್ರಿ ಮಧ್ಯಾಹ್ನದ? ಉಂಡು ಮತ್ತೊಮ್ಮೆ ಎತ್ತಕ್ಕೆ ಬರ್ತೀರೇನ್ರಿ? ನಮ್ಮ ಹಾವಿನ ಕೈಯಿಂದ ನಿಮ್ಮನ್ನು ಬಿಡಿಸೋದು ಯಾರೋ ನನಗಂತೂ ಗೊತ್ತಿಲ್ಲ. ನನಗೆ ಹಿಡಿಸೋದಕ್ಕೆ ಮಾತ್ರ ಗೊತ್ತು ಹೊರತು ಬಿಡಿಸೋದಕ್ಕೆ ಗೊತ್ತಿಲ್ಲ. ನೀವು ದುಸ್ಮಾನನ್ನು ಕೊಂದ್ರಂತೆ, ರಕ್ಕಸಿ ಮದುವೆ ಆದ್ರಂತೆ. ದೊಡ್ಡ ಮನುಷ್ಯರು ತಲೆ ಮೇಲೆ ಕಿರೀಟ ಏನು, ಮುಖದ ಉದ್ದ ಮೀಸೆ ಏನು, ನಿಮ್ಮ ಭಾಷೆ ಏನು? ಧರ್ಮಪ್ಪನವರ ಏನಪ್ಪ ನಿಮ್ಮ ತಮ್ಮ ಸೋತದಲ್ರಿ, ಸಿಕ್ಕಿ ಬಿದ್ದದ್ದು. ಈಗ ಹಾವಿನ ಹಿಡಿತಕ್ಕೆ ಸಿಕ್ಕಿ ಬಿದ್ದಿದ್ದ. ಈಗ ನನಗೇನಾಯ್ತ್ರಿ? ನಾನು ದಟ್ ದರಿದ್ರ ಬಡ್ಡಿ ಮಗ. ಮೂರನೇ ಒಂದು ಪಾಲು ನನಗಾಯ್ತು. ಆದ್ರೆ ನಿನಗ ಆಗುವುದಕ್ಕಿಂತ ಮೊದಲಾಗಿ ಹಿಡಿತ ಬಿಡಿಸಬೇಕೋ ಬೇಡವೋ? ನಾನ ಬಿಡಿಸೋ ಜನ ಅಲ್ರಿ. ಅವನಿಂದ ಆಗುವುದಿಲ್ಲ, ನಿನ್ನಿಂದಲೂ. ಯಾರಾದ್ರೂ ಬಿಡಿಸಿದ್ರೆ ಅವರಿಗೆ ಆ ಪಾಲು ಕೊಡೋಣ. ನೋಡುತ್ತಿದ್ದ ಹಾಗೆ ನಕುಲ ಬಂದು ಈತನ ಹಾವಿನ ಹಿಡಿತವನ್ನು ಬಿಡಿಸಿದನಲ್ಲ. ಈಗ ಏನಾಯ್ತು? ಇವ್ರು ಯಾರ್ರಿ? ಇವರು ನಕುಲ ನನ್ನ ತಮ್ಮ. ನಿಮ್ಗೆ ತಮ್ಮನೇನ್ರಿ? ಹಂಗಾರೆ ನಿಮ್ಗೆ ನಷ್ಟ ಇಲ್ರಿ? ನಷ್ಟ ಇಲ್ಲ. ನಿಮ್ದು ಒಳ್ಳೆ ಜಾತಕ ರೀ. ಅವನ ಪಾಲು ನಿನಗೆ ಬರೋದು. ಯಾವ ವ್ಯಾಪಾರಕ್ಕೆ ಹೋದ್ರೆ ನಷ್ಟ ಆಗುದಿಲ್ಲ ರೀ, ಗಂಟು ಉಳಿತೀರಿ. ಹೌದಲ್ಲ? ನನಗೆ ಬಂತು ಅಂತಿದ್ದೆ ನಾನು. ಹೋಯ್ತು, ಬೇಜಾರಿಲ್ಲ. ನಕಲಪ್ಪನವ್ರ ನಮಸ್ಕಾರ ರೀ. ನೀವು ದೊಡ್ಡವ್ರಿ. ಈ ದೊಡ್ಡ ಮನುಷ್ಯ ಇದ್ದಾರಲ್ಲ, ದೊಡ್ಡ ಬೆಳೆದಿದ್ದಾರೆ ನೋಡಿ, ಇವ್ರು ದೊಡ್ಡವ್ರ ಅಲ್ರಿ. ಭೀಮಪ್ಪನವ್ರ ಹೊಂಟ್ರಿ? ಹೋಗುದೇನೋ, ಆಗ್ಲಿಕ್ಕಿಲ್ಲ ವ್ಯವಹಾರ. ಇಷ್ಟೇಯೋ ಮುಂದೇನಾದ್ರೂ ಆಟ ಉಂಟಾ? ಇಷ್ಟಾದ್ರೆ ಹೆಂಗ್ರಿ? ಇವರೊಬ್ರು ನನ್ನನ್ನು ಕೆಕ್ಕರಿಸಿ ನೋಡ್ತಾರ್ರಿ. ಹೌದು, ಅರ್ಜುನಪ್ಪನವರು. ಏನಾದ್ರೂ ಆಟ ಉಂಟಾ ಅವನಿಗೂ? ಅಯ್ಯೋ, ಇವ್ರಿಗೆ ಅಂತಿಂತ ಆಟ ಕೊಟ್ರಾಗ್ಲಿಲ್ಲ ರೀ. ನನ್ ಈ ಕುದುರೆ ನೋಡ್ರಿ, ಇದರ ಮೇಲೆ ಕೂತು ಒಮ್ಮೆ ಪಳಗಿಸಿ ಒಂದ್ ಸುತ್ತು ಹೊಡೆದು ಬಂದು ಇಲ್ಲಿ ನಿಲ್ಲಿಸ್ಬಿಡ್ರಿ. ಅರ್ಜುನಪ್ಪನವ್ರೆ, ಗಾರುಡಿಗ ಅಷ್ಟು ನೀವು ಮಾಡಿದ್ರಿ ಅಂದ್ರೆ ನಾನು ನಿಮ್ ಜನ. ಈ ಕುದುರೆಯನ್ನು ಏರ್ಬೇಕು, ಸುತ್ತಬೇಕು. ಏನು
ತುರಗವನೇರಿ ಬರುವುದಾವ ದೊಡ್ಡಿತು ಈ ತುರಗವನೇರಿ ಬರುವುದಾವ ದೊಡ್ಡಿತು ವೀರರಿಗೆ ಬಿಡು ಬಿಡು ಸಾವುಗಳ ಹರಿಯುತ್ತ ಫಲಗುಣದ ಪರಿಸರಕ್ಕೆ ಗಾರುಡಿ ಅರ್ಜುನಪ್ಪ, ನೀನೊಬ್ಬ ಬಡತಾಯಿ ಮಗ. ಹೌದ್ರಿ. ಹೆತ್ತವರಿಗೆ ಹೆಗ್ಗಣ ಮುದ್ದಂತೆ. ನಿನ್ನ ಕುದುರೆಯನ್ನು ಬಹಳ ಹೊಗಳಿ ಬಿಟ್ಟೆ ನೀನು. ಅಯ್ಯೋ, ಇಂಥ ಕುದುರೆ ಪ್ರಪಂಚದಾಗೆ ಇಲ್ರಿ. ಏನೋ ಕಾಡಿನ ಕುದುರೆ, ಆಟದ ಕುದುರೆ. ಅಯ್ಯೋ, ನನ್ನ ಎದುರಲ್ಲಿ ದೊಡ್ಡದು ಅಂತ ಹೇಳ್ತಾ ಇದೀಯ. ನೀವು ಇದನ್ನು ಹತ್ತಿ ಒಂದು ಸುತ್ತು ತಿರುಗಿದ ಮೇಲೆ ಹೇಳ್ರಿ. ನನ್ನ ಸುದ್ದಿ ಕೇಳಿದ್ಯಾ ನೀನು? ನನ್ನ ಪರಾಕ್ರಮ ಕೇಳಿದ್ಯಾ? ಏನ್ರಿ? ಈ ಲೋಕದ್ದು ಬಿಡು. ದಿವ್ಯಾಶ್ವಗಳನ್ನು, ದೇವ ಕೊಟ್ಟ ದಿವ್ಯಾಶ್ವಗಳನ್ನು ಓಡಿಸಿದವ ನಾನು. ಹೌದಾ? ಮತ್ತೆ ಈ ಲೋಕದಲ್ಲಿ ಮಾತ್ರ ಅಲ್ಲ, ದೇವಲೋಕದಲ್ಲಿ ಹೋಗಿ ಕಾಲಕೇಯರು ನಿವಾತ ಕವಚರನ್ನು ಬಗ್ಗು ಬಡಿದವ ನಾನು. ಕುದುರೆ ಯಾವ ಲಕ್ಷಣ ಎಲ್ಲ ಉಂಟು ಅದನ್ನು ನನ್ನಲ್ಲಿ ಕೇಳು ನೀನು. ಹೌದಾ? ಮತ್ತೆ ಹಾಗಾದ್ರೆ ಈ ಕುದುರೆ ನಿಮ್ಗೆ ಲೆಕ್ಕ ಅಲ್ಲ. ಆಟದ ಕುದುರೆ ನನಗೇನೂ ಲೆಕ್ಕ ಅಲ್ಲ. ಹಾಗಾದ್ರೆ ಪಂಥಕ್ಕೆ ಬರೋದೇ ಇಲ್ವೇನು? ಲೀಲಾಜಾಲವಾಗಿದ್ದರೂ ಓಡಿಸಬಲ್ಲೆ ನಾನು. ಹಾಗಾದ್ರೆ ಸವಾರಿ ಕತ್ತಿ ನಾನೇನು ಹೇಳೋದು ಗೊತ್ತಾಗ ಅರ್ಜುನಪ್ಪನವ್ರೆ, ಏನು ಈ ಕುದುರೆ ನೀವು ಏನು ಅಲ್ಲ ಅಂತ ಬಿಟ್ಟು ಬಿಟ್ರೆ ನಿಮ್ಗೆ ಮರ್ಯಾದೆ ಇರೋದ್ರಿ. ಯಾಕೆಂದ್ರೆ ಇಲ್ಲಿ ಯಾರು ಇಲ್ಲ. ಏನ್ ಮಾಡ್ಬೇಕು ಹೇಳು? ಹತ್ರಿ ಒಂದು ಸುತ್ರಿ ಸುತ್ರಿ ಆಮೇಲೆ ಬಂದು ನನ್ನ ಎದುರು ನಿತ್ರಿ, ನಾನ್ ನಿಮ್ಗೆ ಆಳ್ರಿ. ನಾನು ಹತ್ತಿದ್ರೆ ನಿನ್ನ ಕುದುರೆ ಉಳಿದಿತ್ತು, ಬೇರೆ ಕುದುರೆ ಕೊಡ್ಬೇಕಾದಿತ್ತು ನಿನಗೆ. ಹಾಗಾದ್ರೂ ಆಗ್ಲಿ, ಅದ್ರ ಹಣೆ ಬರ ನೋಡ್ಬಿಡೋಣ. ನನಗಂತೂ ಬಹಳ ಧೈರ್ಯ ಇದೆ. ಅಂತೂ ನಾನು ಗೆಲ್ಲಬಲ್ಲೆ ಎನ್ನುವಂತಹ ವಿಶ್ವಾಸ ನನಗುಂಟು. ಒಂದು ವೇಳೆ ನಿನ್ನ ವಿಶ್ವಾಸವೇ ಗಟ್ಟಿಯಾಗಿ ನಾನು ಸೋತ್ರೆ, ಅಣ್ಣ ಹೇಳಿದ ಹಾಗೆ ನನ್ನ ಅಂಶ ನಿಮಗೂ ಪಾಲು ಉಂಟೇನ್ರಿ? ನನಗೂ ಮೂರನೇ ಒಂದು ಅಂಶ ಉಂಟು. ಧರ್ಮಪುರ ಸೋತ್ರೆ ನಿನಗದು. ಇವ್ರಿಗೂ ಪಾಲು ಉಂಟೇನ್ರಿ? ಹೌದು. ನೀವೇ ಹೇಳಿದ್ರಿ ಸರಿ. ನೀವೇ ಹೇಳಿದ್ರಿ ಸರಿ. ಪಾಲು ಮಾಡಿ ಆಯ್ತೇನ್ರಿ? ಮಾಡದೇ ಇದ್ರೆ ಮಾಡ್ಲಿಕ್ಕೆ ಬೇಕು, ಕೊಡ್ಲಿಕ್ಕೆ ಬೇಕು. ಹೋಗಿದೆ ಸರಿ. ನನಗೆ ಯಾಕೆ ದೊಡ್ಡವ್ರ ಮನೆ ಸುದ್ದಿ? ನನಗೆ ಸಿಗ್ಬೇಕಾದ್ದು ಸಿಕ್ಕಿದ್ರೆ ಆಯ್ತು. ನಿನಗೆ ಸಿಕ್ಕುದಿಲ್ಲ ಅಷ್ಟು ಸುಲಭದಲ್ಲಿ. ನಾನು ಸೋತಿರಲ್ಲ ಸಿಗೋದು. ಖಂಡಿತ ಸಿಗತ್ರಿ. ಸಿಗೋದಿಲ್ಲ ಅಂತ ಹಂಗೆ ನೋಡಿಯೇ ಬಿಡೋಣ. ನಿಮ್ಗೆ ನಷ್ಟ ಇಲ್ಲ ರೀ. ಏನು? ಒಂದು ಪಾಲು ಸಿಗ್ತದೆ. ಪಾಲು ಸಿಕ್ಕಿದಾಗ ಕುದುರೆಯನ್ನು ನೀವು ಮಣಿಸಿ ಬಂದಾಗ ಮಾತ್ರ ಪಾಲು ಸಿಗ್ತದೆ. ಪಾಲು ಸಿಗದೆ ಇದ್ರೆ ಸೋಲು ಸಿಗ್ತದೆ. ಇಲ್ಲ ರೀ. ಅಷ್ಟು ಸುಲಭವಾಗಿ ತಿಳಿಬೇಡ ನಾನು. ಇದು ಈ ಕುದುರೆಯನ್ನು ಏರಿದ್ದೇನೆ, ಓಡಿಸ್ತೇನೆ. ಸಾರಿ ಮುಂದಕ್ಕೆ ತುರಗನ ವಾರದಯನರಿಯದೆ ಗಾರುಡಿಯ ಮಾಯಕವತಾನರಿಯದೆ ಕಲಿಪಾರ್ಥಂ ಸವಾರಿ ಕೈಯನ್ನು ಚಿಗಿದುವುದರಿಗೆ ಝಿಮ್ಮನೆ ಹಾರದೋ. ಅಯ್ಯ ಗಾರುಡಿಗ, ಏನು ಮಾಡಿಬಿಟ್ಟಿಯಪ್ಪ? ಯಾವ ಮಾಯಕದ ಕುದುರೆಯನ್ನು ನೀನು ತಂದೆಯೋ? ಮಾಯಕ ಇಲ್ರಿ. ನಿನ್ನ ಕುದುರೆಯನ್ನು ಏರಿದಂತಹ ನನ್ನ ಪ್ರೀತಿಯ ತಮ್ಮ ಅರ್ಜುನನೇ ಕಾಣುವುದಿಲ್ವಲ್ಲ? ಅರ್ಜುನ ನನ್ನ ತಮ್ಮನನ್ನು ನಾನು ಕಳ್ಕೊಂಡೇನಲ್ಲ. ಏನ್ ಮನುಷ್ಯ ರೀ ನೀವು? ನಾನು ಸಾಕಿದ ಕುದುರೆ, ನನ್ನ ಹೊಟ್ಟೆಗೆ ಅನ್ನ ಹಾಕೋ ಕುದುರೆ ಅದು ಹೋಯ್ತು ಅಂತ ನಾನು ಹೇಳ್ತಾ ಇದ್ದೇನೆ. ನಿಮ್ಮ ಅರ್ಜುನ ಅವ ಎಲ್ಲರೂ ಹಾಳ್ಬಾರ್ದು ಹೋಗ್ಲಿ, ನನ್ನ ಕುದುರೆ ಹೋಯ್ತಲ್ರಿ. ನಿನ್ನ ಕುದುರೆ ನನ್ನ ಕುದುರೆ ಹೋಯ್ತು. ನನ್ನ ತಮ್ಮ ಹೋದನಲ್ಲ. ನನ್ನ ಕುದುರೆ ಗತಿ ಹೇಳಿ. ಹೋ ನೋಡು ನೋಡು ನೋಡು, ನಿನ್ನ ಕುದುರೆ ಬರಿದಾಗಿ. ಬಾ ಬಾ ಬಾ. ಆದ್ರೆ ನನ್ನ ತಮ್ಮನನ್ನು ಎಲ್ಲಿ ಹೊತ್ತು ಹಾಕಿತು ನನಗಂತೂ ನನ್ಗದು ಬೇಕಾಗಿಲ್ಲ. ನಾನು ಈಗ ಕೇಳ್ತೀನಿ, ಅವ್ರ ಪಾಲು ನನ್ಗಾಯ್ತೋ ಇಲ್ವೋ? ಆಗುದು. ಯಾರಾದ್ರೂ ಈ ಕುದುರೆಯನ್ನು ಮನಸೋರಿದ್ದಾರೆ ನಿಮ್ಮಲ್ಲಿ? ನೋಡು, ನನ್ನ ಮತ್ತೊಬ್ಬ ತಮ್ಮ ಸಹದೇವ ಸಿದ್ಧನಾಗಿದ್ದಾನೆ ಕುದುರೆಯನ್ನು ಏರಿ ನಿಯಂತ್ರಿಸಿ ಸವಾರಿ ಮಾಡುವುದಕ್ಕೆ. ಸಹದೇವಪ್ಪ? ಸಹದೇವಪ್ಪ ಹತ್ರಿ. ನೀವು ಹತ್ತಿ ಗೆದ್ರಿ ಅಂದ್ರೆ ನಂದು ನೋಡು ಹೇಗೆ ಕುದುರೆಯನ್ನು ನಿಯಂತ್ರಿಸಿದ್ದ. ಧರ್ಮಪ್ಪನವರೇ, ನಿಮ್ಮ ಈ ಇಬ್ರು ತಮ್ಮಂದಿರಿದ್ದಾರೆ ನೋಡ್ರಿ. ಅಡ್ಡಿಲ್ರಿ. ಹೌದು, ಕುದುರೆಯನ್ನು ಮಣಿಸಿದ್ರಿ, ಸಂತೋಷ ಆಯ್ತು. ಅಂತೂ ನನಗೆ ಬಂದ ಪಾಲು ತಿರುಗಿ ನಿಮಗೆ. ಭೀಮಾರ್ಜುನರ ಪಾಲು ನಕುಲ ಸಹದೇವರಿಗೆ ಆಯ್ತು. ಆ ತಮ್ಮಂದ್ರ ಪಾಲು ಅಂದ್ರೆ ನಿಮ್ಮ ಹತ್ರ ಇದ್ದಂಗೆ ಹಿಂಗೆ ಪಾಲು ಆಗ್ಲಿಲ್ಲ. ನಿಮ್ದೆಲ್ಲ ನಿಮ್ದೆ. ಹೌದು, ಒಳ್ಳೆಯವ್ರು ನೀವು, ಒಳ್ಳೆಯವ್ರು. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ರಿ, ಇಟ್ಟಿರ್ಲಿ, ಅವರನ್ನು ಇಟ್ಟಿರ್ಲಿ. ಇನ್ನೊಮ್ಮೆ ಬಂದಾಗ ಈ ಕಡೆ ಬಂದು ಹೋಗು.
ಎಲ್ಲವೂ ಮಿಂಚಿನಂತೆ ನಡೆದು ಹೋಯಿತು. ಏನು ಆಶ್ಚರ್ಯವಿದು! ಲೋಕೋತ್ತರ ವೀರನೆಂದು ಪ್ರಶಂಸೆಯನ್ನು ಗಳಿಸಿದಂತಹ ಈ ಪಾರ್ಥನಿಗೆ ಕೇವಲ ಒಬ್ಬ ಗಾರುಡಿಯು ಸವಾಲಾಗಿ ನಿಂತನಲ್ಲ. ಅವನು ಕರೆತಂದಂಥ ಅಶ್ವವನ್ನು ನಾನು ಏರಿದ್ದೊಂದು ಗೊತ್ತುಂಟು. ಆದರೆ ಬಂದು ಭೀಕರವಾದ ಈ ಕಮರಿಯಲ್ಲಿ ಬಿದ್ದದ್ದೇ ಗೊತ್ತು. ಆಮೇಲೆ ಏನಾಯಿತು ಎನ್ನುವುದು ಕ್ಷಣ ನನಗೆ ಗೊತ್ತಾಗಲಿಲ್ಲ. ಈಗ ಎದ್ದು ನೋಡ್ತೇನೆ, ಕುದುರೆಯಂತೂ ನನ್ನ ಬಳಿಯಲ್ಲಿಲ್ಲ. ಹಾಗಂತ ನಾನು ಬಿದ್ದಂತಹ ಸ್ಥಳವನ್ನು ನೋಡಿದರೆ ಎಂಥ ಭೀಕರವಾದ ಗುಂಡಾರಣ್ಯ ಇದು. ಈ ಅರಣ್ಯದಲ್ಲಿ ನಾನೊಬ್ಬನೇ ಇದ್ದೇನೆ. ಸುತ್ತಮುತ್ತ ಮರ ಗಿಡಗಳು ಬೆಳೆದು ಮುಗಿಲನ್ನು ಮುಟ್ಟುತ್ತಾ ಇದ್ದಾವೆ. ಕ್ರೂರವಾದಂತಹ ಪ್ರಾಣಿಗಳ ಧ್ವನಿ ನನಗೆ ಕೇಳುತ್ತಾ ಇದೆ. ಈ ದಾರಿಯಿಂದ ಮುಂದೆ ಹೋಗುವುದು ಹೇಗೆ ಅಂತ ನನ್ನನ್ನೇ ನಾನು ಪ್ರಶ್ನಿಸಿಕೊಂಡಾಗ ದಿಕ್ಕು ಕಾಣದಂತಹ ಸ್ಥಿತಿ ನನ್ನದಾಗಿದೆ. ಅದರ ಜೊತೆಯಲ್ಲಿ ಈಗ ಸೋತು ಸುಣ್ಣವಾಗಿ ಹೋಗಿರತಕ್ಕಂತಹ ನನಗೆ ದೈಹಿಕವಾದಂತಹ ಬಾಧೆಗಳು ಉಂಟಾಗುತ್ತಾ ಇದೆ. ಹಸಿವಾಗುತ್ತಾ ಇದೆ, ನೀರಡಿಕೆಯಾಗುತ್ತಾ ಇದೆ, ಕತ್ತಲೆಯಿಂದ ದಿಕ್ಕು ತೋಚುತ್ತಾ ಇಲ್ಲ. ಹೊರಗಡೆ ಹೋಗುವುದಕ್ಕೆ ದಾರಿಯಲ್ಲಿದೆ. ಭೀಕರವಾದಂತಹ ಈ ಕಾರಣದಲ್ಲಿ ನರಳಿ ನರಳಿ ನವೆದು ಸಾಯಬೇಕಾದಂತಹ ಸ್ಥಿತಿ ಈ ವೀರನಾದಂತಹ ಪಾರ್ಥನಿಗೆ ಬಂದು ಹೋಯಿತಲ್ಲ. ಅಯ್ಯೋ ಅಯ್ಯೋ, ನಾನೇನು ಮಾಡಲಿ? ಎಲ್ಲಿಗೆ ಹೋಗಲಿ? ಹೇಗೆ ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ? ಕೃಷ್ಣ ಕೃಷ್ಣ ಕೃಷ್ಣ. ಇಂದಿ ಜನನಿ ಕಲಿಪಾರ್ಧಂ ವಿಪಿನಾಂತರದೊಳಿನರ ಇತ್ತ ಕಲಿಪಾರ್ಧಂ ವಿಪಿನಾಂತರದೆ ಕಳೆದ ಕಥನವನೆಣಿಸಿ ಮಮ್ಮಲ ಮರುಗುತ್ತಿರಲು ಅರಿತಳ ಅರಿತಳ ಮಾಯೇ ಶ್ರೀ ಹರಿಯ ನಿರೂಪದಾತೆರ ಶ್ರೀ ಹರಿಯ ನಿರೂಪದಾತೆರದಿ ಸಮಯವೆಂದರಿದು ಮನದಿ ಈ ಸುಸಮಯವೆಂದರಿದು ಮನದಿ ಹರಿಯನೇ ಮದ ತೆರದೊಳಬಲೆ ಶ್ರೀಹರಿಯ ಮದ ತೆರದಿ ಜಗವ ಮೋಹಿ ಬರೂಪಿನೋಳ್ ಅವಲೇ ಬಂದಳು ಮಾಯಾ ಮೋಹಿನಿ. ಆ
ಮಂದ ಮಾರುತ ಸ್ಮರರಿಂದೊಡಗು ಮಂದ ಮಾರುತ ಸ್ಮರರಿಂದ ಒಡಗೂಡಿ ಮಂದ ಮಾರುತ ಸ್ಮರರಿಂದ ಒಡಗೂಡಿ ಮಂದಗಾಮಿನಿ ನಡೆ ತಂದಳೋಲಾಡಿ ಮಂದಮಾರುತ ಸ್ಮರರಿಂದೊಡಗೂಡಿ ಓಲಾಡಿ ಮೋಡಿಯಿಂದ ನೋಡುವ ವಿಟ ಜನರು ಬೆರಗಾಗಿ ಬೆರಗಿಂದ ಮೋಹಿಬ ವಿಮಲ ತನು ಹೊಳಬಿ ಹೊಳಬಿಂದ ನಸುನಗೆಯಿಂದ ಶೋಭಿಸುವಂದ ಇಂದು ಮುಗಿತಾ ಬಂದಳು ಹೊಳಬಿಂದ ನಸುನಗೆಯಿಂದ ಶೋಭಿಸುವಂದ ಇಂದು ಮುಗಿತಾ ಬಂದಳು ಅಂದು ಕುಸುಮ ಸುಮಗಂಧ ವಿಡಾಡಿ ಕುಂದ
ವಯ್ಯಾರದ ಮೋಡಿ ಮಂದ ಮಾನದ ಸ್ಮರಣಿಂದ ಓಡಗೂಡಿ ಬಂದಳು ಅವರೇ ಬಂದಳು ಮಾಯೆ ಮೋಹಿನಿ ಮಂಗಳವನೇ ನೀರಿಗೆ ಜೀವನವೆಂದೇ ಕರೆಯುವುದಲ್ಲವೇ? ಹಾಗೆಯೇ ಮಾನವರ ಬದುಕಿಗೂ ಜೀವನ ಎಂದೇ ಹೇಳುವುದು. ಇಂದಿನ ವಯಸ್ಸು ನಾಳೆ ಇರೋದಿಲ್ಲ, ನಾಳಿನ ಪ್ರಾಯ ನಾಡಿದ್ದಲ್ಲ. ಅಂದ್ರೆ ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ ಹೀಗೆ ಅವಸ್ಥೆಗಳಿರ್ತದೆ. ಬಾಲ್ಯದಲ್ಲಿ ಎಲ್ಲವನ್ನೂ ಗ್ರಹಿಸುವಂತಹ ಬುದ್ಧಿ ಸಾಮರ್ಥ್ಯ ಇರೋದಿಲ್ಲ. ಅಂತಹ ಸಾಮರ್ಥ್ಯ ಒದಗಿ ಬಂದಾಗ ಅನುಭವಿಸುವುದಕ್ಕೆ ಅನುಕೂಲತೆ ಇರುವುದಿಲ್ಲ. ಹೀಗೆಲ್ಲ ಆಗ್ತದೆ ಜೀವನದಲ್ಲಿ. ಆದರೆ ನನ್ನ ವಿಷಯದಲ್ಲಿ ನಾನು ಯೋಚಿಸಿದ್ರೆ ಸಂತೃಪ್ತಳೇ ಇದ್ದೇನೆ. ನಾನು ನೆಮ್ಮದಿಯಿಂದ ಬದುಕನ್ನು ಸಾಗಿಸುವುದಕ್ಕೆ ಸಾಧ್ಯವಾಗಿದೆ. ನನಗೆ ಕಂಡವರೆಲ್ಲ ನನ್ನನ್ನು ತ್ರಿಪುರ ಸುಂದರಿ, ತ್ರಿಲೋಕ ಸುಂದರಿ ಹೀಗೆಲ್ಲ ಕರೆದ್ರು ಯಾಕೆ? ನನ್ನ ಅಂಗಸೌಷ್ಠವವನ್ನು ಗುರುತಿಸಿ ಅಲ್ವೇ? ಹಾಗಾದ್ರೆ ನಾನಷ್ಟು ಚಂದವಾಗಿದ್ದೇನೆ ಅಂತ ಯೋಚಿಸುವುದು. ಮತ್ತೊಬ್ಬರು ವಿದ್ವಾಂಸರು ಹೇಳಿದ ಮಾತು ಈಗ ನೆನಪಾಗ್ತಾ ಇದೆ. ಯಾವುದೇ ವಸ್ತುವಿನಲ್ಲಿ ಸೌಂದರ್ಯ ಇರುವುದಿಲ್ಲವಂತೆ, ಕಾಣುವ ದೃಷ್ಟಿಯಲ್ಲಿ ಆ ಗುಣ ಇದ್ದರೆ ಮಾತ್ರ ಸಾಧ್ಯ ಎಂದು.
ಹಾಗಾದ್ರೆ ಸಾರ್ವತ್ರಿಕವಾಗಿ ನನ್ನನ್ನು ಸುಂದರಿ ಎಂದು ಒಪ್ಪಿದ್ದಾರೆ ಅಂತ ಆದ್ರೆ ನಾನು ಆ ಬಗ್ಗೆ ಹೆಮ್ಮೆ ಪಡದೆ ಮತ್ತೇನನ್ನಬೇಕು? ಏನೇ ಇದ್ರೂ ಕೂಡ ನಾಡಿನಲ್ಲಿ ಜನರ ನಡುವೆ ಬದುಕುವಾಗ ಅವರದ್ದಾದಂತಹ ಕೈಚಳಕದಿಂದ ನಿರ್ಮಿತವಾದಂತಹ ಯಾವುದ ಸೌಂದರ್ಯ ಸಾಧನೆಗಳಿವೆಯೋ ಅದರಿಂದ ಸಿಗುವ ತೃಪ್ತಿಗಿಂತಲೂ ಪ್ರಾಕೃತಿಕವಾದ ಸೌಂದರ್ಯ ಆಸ್ವಾದನೆಯಲ್ಲಿ ಆತ್ಮಾನಂದವನ್ನು ಹೊಂದುವುದಕ್ಕೆ ಸಾಧ್ಯವಿದೆ ಎಂದೇ ಈ ವನಪ್ರದೇಶದಲ್ಲಿ ಸುತ್ತಾಡುತ್ತಾ ನಾನು ಬಂದವಳು. ಅಂಗ ಶೌಷ್ಠವವಿದ್ದರೂ ಕೂಡ ಮತ್ತೊಬ್ಬರನ್ನು ಆಕರ್ಷಿಸುವುದಕ್ಕೆ ಸಿಂಗರಿಸಿಕೊಳ್ಳುವ ಅವಶ್ಯಕತೆಯೂ ಇದೆ. ಉಟ್ಟ ಸೀರೆ, ತೊಟ್ಟ ಕುಪ್ಪಸ, ಅದಕ್ಕೊಪ್ಪುವ ಆಭರಣ, ಆಮೇಲೆ ಹಣೆಯ ತಿಲಕ, ತಲೆಬಾಚಿ ಹೆರಳು ಹೆಣೆದು ಅವಶ್ಯ ಇದ್ದಷ್ಟು ಹೂವನ್ನು ಮುಡಿದು ಸಿಂಗರಿಸಿಕೊಳ್ಳಬೇಕು. ಯಾಕೆ? ಇದನ್ನು ಕಂಡಾಗ ಮತ್ತೊಬ್ಬರಿಗೆ ಆನಂದವಾಗಬೇಕು, ಮಾತ್ರವಲ್ಲ ಮನಸ್ಸಿಗೂ ಒಂದು ರೀತಿಯ ನೆಮ್ಮದಿ ಸಿಗಬೇಕು ಅಂತ. ಹಾಗೆಯೇ ನನ್ನ ತನುಗಂಧವು ಮತ್ತೊಬ್ಬರನ್ನು ಆಕರ್ಷಿಸುವಂತಿದೆ. ಸಾಕಷ್ಟು ಸುಮಗಳನ್ನು ಮುಡಿದುಕೊಂಡು ಸಿಂಗರಿಸಿಕೊಂಡು ಈ ವನಪ್ರದೇಶದಲ್ಲಿ ಸುತ್ತಾಡುತ್ತಾ ಮುಂದೆ ಬಂದಿದ್ದೇನೆ. ನನ್ನ ಉದ್ದೇಶ ಏನು, ನಾನು ಯಾಕೆ ಹೀಗೆ, ಈ ಬಗ್ಗೆ ವಿವರ ಅಗತ್ಯವಿಲ್ಲ, ನೋಡೋಣ. ಹಾಗೆಯೇ ಮುಂದುವರಿಯುತ್ತೇನೆ. ಘೋರ ಕಾರಣದಲ್ಲಿ ಸಿಕ್ಕಿಬಿದ್ದಿರುವಂತಹ ನಾನು ಇದರಿಂದ ಪಾರಾಗುವ ಬಗೆ ಹೇಗೆ ಹೀಗೆ ಆಲೋಚಿಸ್ತಾ ಇದ್ದೆ. ಬಾಯಾರಿ ಬಸವಳಿದು ಬೆಂಡಾಗಿ ಬಿದ್ದಿದ್ದೇನೆ ನಾನು. ಅದು ಕತ್ತಲೆಯ ದಾರಿಯಲ್ಲಿ ಸಾಗುತ್ತಾ ಇದ್ದವನಿಗೆ ಬೆಳ್ಳಂ ಬೆಳಕು ಗೋಚರಿಸಿದ ಹಾಗೆ ಏನೋ ಒಂದು ಪ್ರಕಾಶಮಾನವಾದಂತಹ ತೇಜೋರೂಪವನ್ನು ನಾನು ಕಾಣ್ತಾ ಇದ್ದೇನೆ. ಯಾರೀಕೆ? ಒಂದು ಹೆಣ್ಣಿನ ಆಕೃತಿ ಈ ಕಡೆಗೆ ನಡೆದು ಬರುತ್ತಾ ಇದೆ. ಕಾನನದ ಮಧ್ಯದಲ್ಲಿ ಇಂತಹ ದೇದೀಪ್ಯಮಾನವಾದಂತಹ ದೇವಸುಂದರಿಯೊಬ್ಬಳು ಬರಬೇಕು ಅಂತ ಇದ್ರೆ ಏನು ಆಶ್ಚರ್ಯ ಇದು. ಇವಳನ್ನು ನೋಡುತ್ತಾ ಇದ್ದ ಹಾಗೆ ದೈಹಿಕವಾದಂತಹ ಯಾವ ಬಾಧೆಗಳನ್ನು ನಾನು ಅನುಭವಿಸ್ತಾ ಇದ್ದೇನೋ ಅದರಿಂದ ವಿಮುಕ್ತಿಯನ್ನು ಪಡೆಯುತ್ತಾ ಇದ್ದೇನೆ. ಹಸಿವು ಅಡಗಿ ಹೋಯಿತು, ಬಾಯಾರಿಕೆ ಆರಿ ಹೋಯಿತು. ಇದೀಗ ನನ್ನ ಏಕಲಕ್ಷ್ಯಕ್ಕೆ ಕಾಣುವುದು ಇಷ್ಟೇ, ಈ ಮಾನಿನಿಯ ಬಗ್ಗೆ ಆಕರ್ಷಣೆ, ಅಪೇಕ್ಷೆ. ಇವಳಾರು ಎನ್ನುವುದು ನನಗೆ ಗೊತ್ತಿಲ್ಲ. ಇವಳ ಬಗ್ಗೆ ನಾನು ತಾಳಿರುವಂತಹ ಕಾಮನೆಗಳು ಸರಿಯೇ ಅಲ್ಲವೇ ಎನ್ನುವ ಬಗ್ಗೆಯೂ ತೀರ್ಮಾನಿಸುವುದಕ್ಕೆ ನನ್ನಿಂದ ಆಗುತ್ತಾ ಇಲ್ಲ. ಹಾಗಂತ ಇವಳನ್ನು ನುಳಿದು ದೂರ ಹೋಗುವುದಕ್ಕೂ ಮನಸ್ಸು ಒಪ್ಪುತ್ತಾ ಇಲ್ಲ. ಹಾಗಿದ್ರೆ ಇವಳು ಯಾರು, ಇವಳ ವಿಚಾರವೇನು ತಿಳಿಯಬೇಕು ಎನ್ನುವಂತಹ ಕುತೂಹಲ ನನ್ನಲ್ಲೇ ಇದೆ. ಅದನ್ನು ತಣಿಸಿಕೊಳ್ಳಬೇಕು ಅಂತ ಇದ್ರೆ ಇವಳನ್ನೇ ಕುರಿತು ಮಾತಾಡಬೇಕಲ್ಲ. ಅಯ್ಯ ಸುಂದರಿ, ಯಾರೇ ನೀನು? ಯಾರೇ ಭಾಮಿನಿ ಸುಂದರಾಂಗಿ ಯಾರೇ ಭಾಮಿನಿ ಸುಂದರಾಂಗಿ ಗಜಗಮನೆಲತಾಂಗಿ ಕೋರೆ ನಿಂದಾನನ ಕೋಮಲಾಂಗಿ ಗಜಗಮನೆಲತಾಂಗಿ ಕೋರೆ ನಿಂದಾನನ ಕೋಮಲಾಂಗಿ. ಘೋರ ವಿಪೀನ ಇದ ಸಾರಿದ ಬಗೆಯೇ ಊರಲ್ಲಿದೆ ಮದಮಾರಣ ಗಮವೇ. ಯಾರೇ ಭಾಮಿನಿ ಸುಂದರಾಂಗಿ ಗಜಗಮನೆಲತಾಂಗಿ ಕೋರೆ ನಿಂದಾನನ ಕೋಮಲಾಂಗಿ. ಓ ಸುಂದರಾಂಗಿಯೇ, ಪ್ರಪಂಚದಲ್ಲಿರುವಂತಹ ಎಲ್ಲ ಸೌಂದರ್ಯದ ರಾಶಿಗಳನ್ನ ಒಂದೇ ಕಡೆ ಸೇರಿಸಿ ಬ್ರಹ್ಮ ಸೃಷ್ಟಿ ಮಾಡಿದ್ದಾನೋ ಎನ್ನುವ ಹಾಗೆ ಅದ್ಭುತವಾದಂತಹ ವೈಖರಿ ನಿನ್ನಲ್ಲಿ ಕಾಣಿಸ್ತಾ ಇದೆ. ನಿನ್ನನ್ನು ಕಂಡಾಗ ನಿನ್ನ ಬಗ್ಗೆ ತಿಳಿದುಕೊಳ್ಳಬೇಕು ಎನ್ನುವಂತಹ ಆಶೆ ನನಗಾಗುತ್ತಾ ಉಂಟು. ಕಾರ್ಮುಗಿಲ ನಡುವಿನಿಂದ ಷೋಡಶ ಕಲೆಯ ಚಂದ್ರಮ ಹೇಗೆ ಉದಯಿಸಿ ಬರುತ್ತಾನೋ ಹಾಗೆ ಪ್ರಸನ್ನ ವದನಳಾಗಿ ನನ್ನ ಎದುರು ಕಂಗೊಳಿಸ್ತಾ ಇರುವಂತಹ ನೀನು ಮತ್ತೆ 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 ನನ್ನ ಕುತೂಹಲವನ್ನು ಕೆರಳಿಸ್ತಾ ಇದ್ದೀಯ. ಇದು ಅರಣ್ಯ, ಇಲ್ಲಿ ಯಾರೂ ಮನುಷ್ಯರು ಸಂಚಾರ ಮಾಡುವುದಿಲ್ಲ. ಇಂತಹ ಘೋರಾರಣ್ಯದಲ್ಲಿ ನಿರ್ಭಿಡೆಯಿಂದ ಒಬ್ಬಾಕೆ ಸ್ತ್ರೀ ಇರಬೇಕು ಅಂತ ಇದ್ರೆ ಈ ಲೋಕದವರಿಗಿಂತ ಅಂತೂ ಅದು ಕಷ್ಟವೇ ಹೌದು. ಹಾಗಿದ್ರೆ ನೀನು ದೇವಲೋಕದಿಂದ ಬಂದವಳೆ.
ಅಥವಾ ಬೇರೆ ಯಾವುದೇ ಅಮಾನವೀಯವಾದಂತಹ ಶಕ್ತಿ ಹ್ಮ್. ನಿನ್ನನ್ನು ಹೊತ್ತು ಇಲ್ಲಿಗೆ ತಂದೀತಿ. ಹ. ಯಾವುದನ್ನು ತರಿಕಿಸುವುದಕ್ಕೆ ನನ್ನಿಂದ ಆಗುತ್ತಾ ಇಲ್ಲ. ಹ್ಮ್. ನನಗೆ ಕಾಣುವುದು ನಿನ್ನ ಶ್ರೇಷ್ಠವಾದಂತಹ ಸೌಂದರ್ಯ, ಹ್ಮ್. ದೇವತುಲ್ಯವಾದಂತಹ ನಿನ್ನ ಹ್ಮ್. ಈ ಪ್ರಕೃತಿ ಸೌಂದರ್ಯವನ್ನು ಕಂಡಾಗ ಹ್ಮ್. ಇದು ಯಾವುದೇ ರೀತಿಯ ಆಡಂಬರದ್ದಲ್ಲ, ಹ್ಮ್. ಕೃತಕತೆಯೂ ಅಲ್ಲ ಎನ್ನುವುದು ಸ್ಪಷ್ಟವಾಗಿ ನನಗೆ ಕಾಣ್ತಾ ಉಂಟು. ಹ. ಹಾಗಿದ್ರೆ ಹ್ಮ್. ಹೆಣ್ಣಿಗೆ ಎಲ್ಲಿ ಯಾವುದು ಯಾವ ರೀತಿಯಲ್ಲಿ ಇರಬೇಕು ಹ್ಮ್. ಅದೆಲ್ಲವೂ ನಿನ್ನಲ್ಲಿ ಇದೆ. ಹ್ಮ್. ಅದರ ಹೊರತಾಗಿ ಹ್ಮ್. ನಿನ್ನದಾದಂತಹ ಪ್ರಕಾಶ, ಹ್ಮ್. ನೀನಿಲ್ಲಿ ಬಂದಾಗ ಹ್ಮ್. ನಾನು ಯಾವ ಬಾಧೆಯನ್ನು ಅನುಭವಿಸ್ತಾ ಇದ್ದೇನೋ ಹ್ಮ್. ಅದೆಲ್ಲವನ್ನೂ ಕಳ್ಕೊಳ್ಳುವಂತಹ ಸ್ಥಿತಿ ನನಗೆ ಬಂತು. ಹ. ಹಾಗಿದ್ರೆ ಹ. ಇನ್ನೊಬ್ಬರಲ್ಲಿ ಅವರದ್ದಾದಂತಹ ಕಷ್ಟವನ್ನು ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿಯನ್ನು ಉಂಟು ಮಾಡುವಂತಹ ಸ್ಥಿತಿ ಹ್ಮ್. ನಿನ್ನದಾಗಿರಬೇಕಾಗಿದ್ರೆ ಹ್ಮ್. ನೀನು ಯಾರು, ಹ್ಮ್. ನೀನೆಲ್ಲಿಂದ ಬಂದೆ, ಹ್ಮ್. ಇಲ್ಲಿ ನಿನಗೇನು ಕೆಲಸ ಹ್ಮ್. ಹೇಳುವೆಯಾ? ನನ್ನ ಪರಿಚಯವಾಗಬೇಕೇ? ಹೌದು. ಹ್ಮ್. ಹ್ಮ್. ಸುರಲೋಕದ ಮಾಲೆಗೆ ಸುರಲೋಕದ ಮಾಲೆಗೆ ಭೂಸಂಚರಿಸುವ ಮನದಿ ಬಂದಿಯೇನು ನರನೇ ನೀನ್ಯಾರೆನ್ನ ಬರಿದೇ ಯೋಚನೆಗಳಿವೆ. ಪುರವದಾವಣೆ ಹೋರವೆ ನಿನಗೆ ತೆರಳಿ ಮಂದಿಯ ಮರೆಯಬೇಡು. ಓ ನರನೇ, ಸುಂದರಿ. ಹೀಗೆ ನಾನು ಸಂಬೋಧಿಸಿದ್ದು ಮನುಷ್ಯ ಎನ್ನುವ ಅರ್ಥದಲ್ಲಿ. ಹ್ಮ್. ಯಾಕೆಂದ್ರೆ ನಾನು ಆ ವರ್ಗದವಳಲ್ಲ ಅನ್ನುವುದೇ ತಾತ್ಪರ್ಯ. ಆ ಅಯ್ಯ, ಏನು? ಯಾವ ವ್ಯಕ್ತಿಯನ್ನೇ ಆಗಲಿ ಆ ಅವನ ವ್ಯಕ್ತಿತ್ವವನ್ನು ಊಹಿಸುವುದಕ್ಕೆ ಆ ಮೊದಲು ಪಂಚಾಂಗ ನೋಡಬೇಕು ಅಂತ ಹೇಳಿದ್ರು. ಅದು ನಿಮ್ಮಲ್ಲಿ ಉಂಟಾ? ಛೇಚೆ, ಮತ್ತೆ ವಾರ, ತಿಥಿ, ಯೋಗ, ಕರಣ, ನಕ್ಷತ್ರ ಅದು ಪಂಚಾಂಗ ಬೇರೆ. ಅದಲ್ವೇ? ಆಹಾ, ಮತ್ತೆ ವಸ್ತ್ರ, ವಪು, ವಾಕ್, ವಿದ್ಯಾ, ವಿನಯ ಈ ಪಂಚ ಅಂಗ. ಓಹೋ, ಹಾಗೆ. ನಿನ್ನ ಅಂಗಸೌಷ್ಠವವನ್ನು ಕಂಡಾಗ ಆ ಬಡವರ ಮನೆಯಲ್ಲಿ ಹುಟ್ಟಿದವನೇನಲ್ಲ ಅನ್ನುವುದು ಖಚಿತವೇ. ಹ್ಮ್. ಆಮೇಲೆ ವಸ್ತ್ರ, ಆ ಇದು ಕೂಡ ಹಾಗೆಯೇ ಶ್ರೀಮಂತರ ಮನೆಯದ್ದೇ. ಹ್ಮ್. ಆಮೇಲೆ ಆ. ವಾಕ್, ಅದರಿಂದಲಾಗಿ ವಿದ್ಯೆಯನ್ನು ಊಹಿಸಬಹುದಾಗ್ತದೆ. ಹ. ಇಲ್ಲದೇ ಇದ್ರೆ ಇಷ್ಟೊಂದು ಸುಸ್ಪಷ್ಟವಾಗಿ ಆ. ಮಾತಾಡುವುದಕ್ಕೆ ವಿದ್ಯಾ ವಿಹೀನರಾದವರಿಗೆ ಸಾಧ್ಯವಿಲ್ಲ. ಸರಿ. ಮತ್ತೆ ಮಾತಾಡ್ತಾರೆ, ಮಾತಿಗೊಂದು ಲಯ ಅಂತ ಇದೆ, ಇರೋದಿಲ್ಲ. ಅಲ್ಲವೇ? ಹ್ಮ್. ಹಾಗೆ ಮಾತಾಡುವ ರೀತಿಯನ್ನು ಕಂಡಾಗ ಆ ಅಂತರಂಗದ ವಿನಯವನ್ನೂ ಗುರುತಿಸಿದೆ. ಓಹೋ. ಹಾಗಾಗಿ ನನ್ನ ಪರಿಚಯ ಹೇಳಬಹುದು ಅಂತ ನನಗೆ ಅನ್ನಿಸ್ತದೆ. ಆ ನಾನು ಹೇಳಿದ್ನಲ್ಲ, ಹ್ಮ್. ನರ ವರ್ಗಕ್ಕೆ ಸೇರಿದವಳು ನಾನಲ್ಲ ಎಂದು. ಈ ಲೋಕದವಳು ನೀನಲ್ಲ. ಅಲ್ಲವೇ ಅಲ್ಲ. ಹಾಗಿದ್ರೆ ನನ್ನ ಊಹೆ ಸತ್ಯವಾಯಿತು. ಹ್ಮ್, ದೇವಲೋಕದಿಂದಲೇ ಬಂದಿರಬೇಕು. ಖಂಡಿತವೇ. ಹಾ ಹಾಗೆಂದು ದಿವೌಕಸರ ವರ್ಗಕ್ಕೆ ಸೇರಿದವಳಾದ ನಾನು ಭೂಲೋಕಕ್ಕೆ ಯಾಕೆ ಬರಬೇಕು? ಭೂಲೋಕದಲ್ಲಿ ಇದ್ದವರೆಲ್ಲ ಬಯಸುವುದು ಸ್ವರ್ಗ ಬೇಕು ಎಂದು. ಹೌದು. ಮರಣಾನಂತರವಾದರೂ ಆ ಸ್ವರ್ಗವನ್ನು ಸೇರಬೇಕು, ಹಾ. ಅಲ್ಲಿಯ ಸುಖೋಪಭೋಗವನ್ನು ಅನುಭವಿಸಬೇಕು ಅಂತ. ಹ್ಮ್. ಯಥಾರ್ಥ ಹೇಳಬೇಕಂದ್ರೆ ನಮಗೆ ಅದು ಹಳಸಿದ ಮೊಸರನ್ನವಾಗಿದೆ. ಓಹೋ. ಯಾಕೆ? ಹ್ಮ್. ಪ್ರಪಂಚ ಅಂದ್ರೆ ಪರಿವರ್ತನಾಶೀಲವಾದ್ದು. ಆ. ನಿನ್ನಿನಂತೆ ಇಂದಲ್ಲ, ಇಂದಿನಂತೆ ನಾಳೆ ಇರೋದಿಲ್ಲ. ಹ್ಮ್ ಹ್ಮ್. ಸ್ವರ್ಗ ಅಂದ್ರೆ ಹಾಗಲ್ಲ. ಆ ಅಲ್ಲಿಯ ಸಮತೋಲ ಕೆಡುವುದೇ ಇಲ್ಲ, ಆ ಅಲ್ಲಿದ್ದವರಿಗೆ ಪ್ರಾಯ ಹೆಚ್ಚಾಗೋದಿಲ್ಲ, ಆ. ಅಲ್ಲಿ ಪರಿವರ್ತನೆ ಇರೋದಿಲ್ಲ. ಹ್ಮ್. ಎಂತಹ ಸೊಬಗನ್ನೇ ಆಗಲಿ ಹ್ಮ್. ಕಂಡು ಆ ಬಗ್ಗೆ ಔದಾಸೀನ್ಯ ಉಂಟಾಗುವುದು ಸ್ವಾಭಾವಿಕವಲ್ವೇ? ಸರಿ. ಹಾಗಾಗಿಯೇ ಹ್ಮ್. ನಾನು ಸ್ವರ್ಗದಿಂದ ಪತನ ಹೊಂದಿದ್ದಲ್ಲ, ಇಳಿದು ಬಂದುದು. ಉದಾಸೀನತೆಯಿಂದ ಈ ಕಡೆಗೆ ಬಂದೆ. ಹೌದು, ಓ. ಭೂಲೋಕದ ಸೌಂದರ್ಯವನ್ನು ಆಸ್ವಾದಿಸೋಣ ಎಂದು. ಹ್ಮ್. ನನ್ಗೆ ಆಶ್ಚರ್ಯ ಅದಲ್ಲ. ಏನು? ನೀನೊಬ್ಬ ನಾಡೊಡೆಯನೇ ಆಗಿರಬೇಕು, ಹಾ. ಅಲ್ಲವಾದ್ರೆ ನಾಡೊಡೆಯರ ವರ್ಗಕ್ಕೆ ಸೇರಿದವನಾಗಿರ್ಬೇಕು. ಹ್ಮ್. ಒಟ್ಟಿನಲ್ಲಿ ಕಾಡವಾಸಿ ಅಲ್ಲ ಅನ್ನುವುದು ಖಂಡಿತ. ಸರಿ. ಹಾಗಾದ್ರೆ ಇಲ್ಲಿ ಏಕಾಂಗಿಯಾಗಿ ಯಾಕಿದ್ದೀಯಾ? ಹಾ. ಏನ್ ನಿನ್ನ ಅವಸ್ಥೆ? ಏನ್ ನಿನ್ನ ಹೆಸರು? ಹಾ. ಯಾವುದು ನಿನ್ನ ಊರು? ಹ್ಮ್. ಯಾವ ಮನೆತನ? ಈ ಬಗ್ಗೆ ನಾನು ಕೇಳಿದ್ರೆ ತಪ್ಪಾಗ್ಲಿಕ್ಕಿಲ್ವಲ್ಲ? ಛೇ ಛೇ. ಹ್ಮ್. ನಿನ್ನ ಹೆಸರು ಏನು ಹೇಳಿದಿ? ನಾನು ತ್ರಿಲೋಕ ಸುಂದರಿ, ತ್ರಿಪುರ ಸುಂದರಿ, ಹೀಗೆ ಕಂಡವರು ಅವರವರ ಮನೋಭಾವಕ್ಕೆ ಬಂದಾಗೆ ಒಟ್ಟಿನಲ್ಲಿ ಸುಂದರಿ. ಅಂತೂ ಅನ್ವರ್ಥವಾದ ಹೆಸರನ್ನು ಹೊಂದಿದವಳು ನೀನು. ಕೆಲವರು ನನ್ನನ್ನು ಮೋಹಿನಿ ಅಂತಲೂ ಕರೀತಾರೆ. ಹೌದು. ಎಂತವರ ಮನಸ್ಸನ್ನಾದ್ರೂ ಮೋಹಿಸುವ ಸಾಮರ್ಥ್ಯ ಉಂಟಂತೆ ನನ್ಗೆ. ಆ ವರ್ಗಕ್ಕೆ ಸೇರಿದ ಎಲ್ಲ ಹೆಸರುಗಳು ನಿನಗೆ ಒಪ್ಪುತ್ತದೆ. ಹೌದಾ? ನೀನು ಹ್ಮ್. ನನ್ನ ಕುತೂಹಲಗಳನ್ನು ತಣಿಸುವುದಕ್ಕೆ ಬೇಕಾದಂತಹ ಉತ್ತರವನ್ನು ಕೊಟ್ಟಿಯಲ್ಲ. ಹಾ. ಇದು ನನಗೆ ಸಂತೋಷವನ್ನು ತಂದಿತು. ಹ್ಮ್. ಹಾಗಿದ್ದಾಗ ಹ್ಮ್. ನೀನು ಕೇಳಿದ್ದಕ್ಕೆ ನಾನು ಉತ್ತರಿಸಬೇಡುವ? ಅವಶ್ಯವಾಗಿ. ನನ್ನ ಬಗ್ಗೆ ಕೇಳ್ತೀಯಾ? ಹೌದು.
ಹರಿಣಾಕ್ಷಿಗೆ ರಮಣಿ ಬೇಡಗರಿ ಪುರದರ ಸದ್ಗುಣಮಣಿ ಬೇಡಗರಿ ಪುರದರ ಸದ್ಗುಣಮಣಿ ಪರಧರ್ಮನಯನನುಯ ಪಾಪನೆಂಬರುವನಿಗೆ ಬಂದೆ ಸಹಜ. ಚೆಲುವೆಯೇ, ನೀನು ಕೇಳಿದ ಹಾಗೆ ಅಥವಾ ನೀನು ಊಹಿಸಿದ ಹಾಗೆ ನಾನು ನರನೆ. ಆ ಹೆಸರು ನನಗುಂಟು. ಆ ಹೆಸರೇ ಉಂಟೆ? ಹೌದು. ನರ ಎಂದು ಅದಲ್ಲ, ಅದು ಸೇರಿ 10 ಹೆಸರುಗಳುಂಟು ನನಗೆ. ಅರ್ಜುನ, ಪಾರ್ಥ, ಕಿರೀಟಿ, ಸವ್ಯಸಾಚಿ, ಇದೆಲ್ಲವೂ ನನ್ನ ಹೆಸರು. ನಮ್ಮಲ್ಲಿಯೂ ಈ ಹೆಸರು ಕೇಳಿದ ನೆನಪು ನನಗೆ. ಆ ಲೋಕಕ್ಕೂ ನಾನು ಬಂದಿದ್ದೆ. ಇರಬಹುದು. ಇಲ್ಲೇ ಹತ್ತಿರದಲ್ಲಿರುವಂತಹ ಹಸ್ತಿನಾವತಿಗೆ ಒಡೆಯ ನಮ್ಮಣ್ಣ ಧರ್ಮಪ್ರಭು. ಈಗ ಧರ್ಮರಾಜನ ಆಡಳಿತ ನಡೀತಾ ಇರುವುದು. ನಾನು ಅವನ ಸಹೋದರನಾದಂತಹ ಪಾರ್ಥ. ತ್ರಿಲೋಕದಲ್ಲಣ ಅಂತ ನನ್ನನ್ನು ಕರೀತಾರೆ. ನಾನು ಕಾರಣಾಂತರದಿಂದ ವಿಹಾರಾರ್ಥವಾಗಿ ನಿನ್ನ ಹಾಗೆ ಈ ವಿಪಿನಕ್ಕೆ ಬಂದವ. ಯಾವುದೇ ಸಂಕಷ್ಟಕ್ಕೊಳಗಾಗಿ ಬಂದವನಲ್ಲ. ಅದೆಲ್ಲವನ್ನು ಪರಿಹರಿಸುವ ಶಕ್ತಿಯೂ ನನಗುಂಟು. ಹೀಗೆ ಬಂದಾಗ ನೀನು ಸಿಕ್ಕಿದೀಯಲ್ಲ, ನಿನ್ನನ್ನು ನೋಡಿದ ಮೇಲೆ ಯಾವುದೋ ಹೊಸ ಆಸೆ ನನ್ನಲ್ಲಿ ಚಿಗುರುತ್ತಾ ಉಂಟು. ಏನದು? ಬೇರೇನೂ ಅಲ್ಲ, ನಿನ್ನಂತಹ ಹೆಣ್ಣನ್ನು ಏಕಾಂಗಿಯಾಗಿ ಕಂಡಂತಹ ಒಬ್ಬ ಪುರುಷನ ಮನಸ್ಸಿನಲ್ಲಿ ಯಾವ ಭಾವ ವಿಕಾರಗಳು ಉಂಟಾಗಬಹುದು ಅದು ನನ್ನಲ್ಲಿಯೂ ಉಂಟಾಯಿತು. ಆದ್ರೆ ಕೆಟ್ಟ ಕಾಂಕ್ಷೆ ಅಲ್ಲ, ನಿನ್ನ ಬಗ್ಗೆ ಸೌಂದರ್ಯಾಕಾಂಕ್ಷೆಯಿಂದಲೇ ನಾನು ಈ ಮಾತನ್ನಾಡುವುದು. ನಿನ್ನ ಅಂಗಸಂಗವನ್ನು ಪಡೆಯಬೇಕು ಎನ್ನುವಂತ ಆಸೆ ಆಗಿದೆ. ನನ್ನನ್ನು ಸೇರ್ತೀಯ? ಏನು ನನ್ನ ಬಗ್ಗೆ ಬಯಕೆಯೇ? ಹೌದು. ಆಶ್ಚರ್ಯ ಆಶ್ಚರ್ಯ. ಯಾಕೆ? ಬೇಡ ಬೇಡೆಂದು ನಿಂತು ಬೇಡ ಬೇಡೆಂದು ನಿಂತು ಮನವನಿ ಮಾಡದಿರು ಭವನನಾಡು ಕೇಳುವುದು ಮುಂದೆ ನಿನಗೆ ಸುಖವೆಲ್ಲ ಅವನಿ ಕಳೆದಿಹೆ ನಮ್ಮಿಗೆ. ಅಯ್ಯ, ನಿನ್ನ ವ್ಯಕ್ತಿತ್ವದ ಬಗ್ಗೆ ಅಭಿಮಾನ ನನಗಿತ್ತು. ನನ್ನ ಬಗ್ಗೆ ಬಯಕೆ ಮೂಡಿದೆ ಅಂದಾಗ ಯಾಕೋ ಅದು ಕುಂಠಿತವಾಯಿತು. ಪಾರ್ಥ ಈ ಹೆಸರು ನಮಗೆ ಹೊಸತೇನೂ ಅಲ್ಲ. ಶತಕೃತುವಿನ ಪುಣ್ಯ ಪ್ರಭಾವದಿಂದ ಸುಧರ್ಮ ಸಭೆಯ ಅಧ್ಯಕ್ಷನಾಗಿ ಮೆರೆದಾಡುತ್ತಿರುವ 3 ಲೋಕದ ಪಾರುಪತ್ಯವನ್ನು ಪಾಲಿಸುವ ಸುರೇಶನಿಗೆ ಸಹಾಯ ಮಾಡುವುದಕ್ಕಾಗಿ ಆತನೊಮ್ಮೆ ಆಗಮಿಸಿದ ಆ ಕಾಲದಲ್ಲಿ ನರನಾರಾಯಣ ಮಹರ್ಷಿಗಳು ರೂಪಸಿಯರ ಸಾಲಿನಲ್ಲಿ ಪ್ರಥಮಳಾಗಿ ಕಾಣಬೇಕು ಅಂತ ಊರು ಪ್ರದೇಶದಿಂದಲೇ ಸೃಜಿಸಿ ಕಳುಹಿಸಿದ ಆ ಊರ್ವಶಿಯನ್ನು ಆಕೃಷ್ಟನಾಗಿ ಅರ್ಜುನ ನೋಡಿದ. ಬಹುಶಃ ತನ್ನ ಕಂದನಿಗೆ ಬಯಕೆ ಆಗಿದೆ ಅಂತ ಆತನ ಏಕಾಂತಕ್ಕೆ ಆಕೆಯನ್ನು ಕಳುಹಿಸಿಕೊಟ್ಟಾಗ ತನ್ನ ಪುರುಷತ್ವವನ್ನೇ ಹಾಗೆ ತನ್ನ ಸಹಿಷ್ಣುತೆಯಿಂದ ಹಾಗೆ ದಕ್ಕಿಸಿಕೊಂಡು ಅವಳನ್ನು ನಿರಾಕರಿಸಿದಂತ ಒಬ್ಬ ಮಹನೀಯ ಅಪ್ಪನಿಗೆ ಸೇರಿದ ಹೆಣ್ಣು ಅಂತ ಹಾಗೆ ಬಿಟ್ಟಿದ್ದೇನೆ. ಹೌದಾ? ಅವರಿಗೆ ಸೋಲದೆ ಇದ್ದವ ಈ ಹೊತ್ತು ನನಗೆ ಸೋತದ್ದ. ಖಂಡಿತ. ಬೇಡ ಬೇಡ, ನಾಳೆ ಕೇಡಾದೀತು, ಕಷ್ಟವಾದೀತು, ಸಾರಿ ಹೇಳ್ತೇನೆ. ಎಷ್ಟು ಕಷ್ಟವಾದರೂ ಚಿಂತಿಲ್ಲ, ನಿನ್ನನ್ನು ಸೇರಬೇಕು ಎನ್ನುವಂತ ಆಸೆ ಗಾಢವಾಗಿದೆ. ಹೌದಾ? ನಿನಗೆ ನನ್ನನ್ನು ಸೇರುವುದಕ್ಕೆ ಅಭ್ಯಂತರ ಇಲ್ಲದಿದ್ರೆ ಆದ ಕಷ್ಟವನ್ನು ಅನುಭವಿಸುವುದಕ್ಕೆ ನಾನು ಸಿದ್ಧ. ಮಾತ್ರ ಅಲ್ಲ, ನಾಳೆ ಏನು ಬಂದ್ರು ಅನುಭವಿಸಬೇಕಾದೀತು. ನೀನು ನನಗೆ ದಕ್ಕತಿ ಅಂತ ಆದ್ರೆ ಬೇರೆ ಯಾವ ಕಷ್ಟವೇ ಬರಲಿ, ಎಂತಹ ಸಮಸ್ಯೆ ಬರಲಿ, ನಾನು ಅದನ್ನು ಸಹಿಸಿಕೊಳ್ತೇನೆ. ಇಲ್ಲಿಯ ಪರಿಸರ ಪರಿಸ್ಥಿತಿಗೆ ಒಗ್ಗಿಕೊಳ್ಳಿಕ್ಕೆ ನನಗೆ ಕಷ್ಟವಾದೀತು, ನನಗೆ ಸಹಕರಿಸಬೇಕಾದೀತು. ಅದಕ್ಕೆ ನಾನಿದ್ದೇನೆ. ಹೌದಲ್ಲ? ಹಾಗಾದ್ರೆ ಅಡ್ಡಿಲ್ಲ. ಆದಿತ್ತಲ್ಲ? ಹಾಗಿದ್ರೆ ನಾವಿಬ್ಬರೂ ಸಂಸಾರವನ್ನು ಪ್ರಾರಂಭಿಸುವುದು ಗಂಡ ಹೆಂಡರಾಗಿ. ಆದಿ. ಓ ಪತಿದೇವ. ಏನೇ ಏನೇ ಹೆಂಡತಿಯನ್ನ ಹಾಗೆ? ಹೌದು, ಅದಕ್ಕಲ್ಲ ನಾನು ಅಂದದ್ದು. ಮತ್ತೆ ಒಮ್ಮೆ ಕರೆದಾಗ 10 ಬಾರಿ ಓ ಅನ್ನುತ್ತಾ ಇದ್ದಂತಹ ನೀವು ಈಗೇನು ಕರೆದ್ರು ಕೂಡ ಮುಖ ತಪ್ಪಿಸ್ಲಿಕ್ಕೆ ನೋಡೋದು? ಹಾಗೆ ಸಂಸಾರ ಅಂದ್ರೆ ಆರಂಭದಲ್ಲಿ ಸ್ವಲ್ಪ ಆಕರ್ಷಣೆ ಹೆಚ್ಚಿರ್ತದೆ, ಹೋಗುತ್ತಾ ಹೀಗೆ ಆಗುತ್ತದೆ. ಸಮಸ್ಯೆಗಳು ನೋಡು. ಸ್ವಂತ ಅನುಭವ ಅಲ್ಲ, ಅನುಭವಸ್ಥರೇ ಹೇಳಿದ್ದು. ಏನು ಅಂತ? ಹರೆಯದಲ್ಲಿ ಇದ್ದ ಪ್ರೇಮ ಪ್ರೀತಿಗಿಂತ ವಯಸ್ಸು ಮೀರಿದಾಗ ಹೆಚ್ಚಿರ್ಬೇಕು ಇರ್ತದೆ. ಹಾಗಿದ್ರೆ ಆ ಸಂಸಾರದಲ್ಲಿ ಸ್ವಾರಸ್ಯ ಅಂತ. ಆ ವಯಸ್ಸು ಅಂದ್ರೆ ಇನ್ನು ಬರ್ಲಿಕ್ಕುಂಟು ನಮ್ಗೆ. ಹೌದಾ? ಈಗಲ್ಲ. ಅಲ್ಲ ಅಲ್ಲ, ಮತ್ತೆ 10 ಮಕ್ಕಳನ್ನು ಹೆತ್ತಾಯ್ತು ನಾನು. ಸುಖ ಅನುಭವಿಸುವುದು ನೀವು, ಹೆರಿಗೆ ಬೇನೆ ಅನುಭವಿಸುವುದು ನಾನು. ಮಕ್ಕಳು ಎಷ್ಟಾಗಿದೆ ಅಂತ ಲೆಕ್ಕಕ್ಕೆ ನನಗೆ ಸಿಗುವುದಿಲ್ಲ. ನಾನು ಲೆಕ್ಕ ಮಾಡೋದಿಲ್ಲ, ಆದ್ರೆ ಆ ಮಕ್ಕಳನ್ನು ಸಾಕುವ ಹೊಣೆ ನಮ್ಮಿಬ್ಬರಿಗೂ ಉಂಟಲ್ಲ. ನೀನು ತಾಯಿ ಸಾಕ್ಬೇಕಲ್ಲ. ಯಾರು? ಮತ್ತೆ ನಾನೇ ಸಾಕುದಾ? ತಂದೆಗೆ ಹೊಣೆ ಏನೂ ಇಲ್ವಾ? ಹಾಗಾದ್ರೆ ಏನು? ಆ ಮಕ್ಕಳಿಗೆ ಮೈಗೆ ಬಟ್ಟೆ ಸುಸೂತ್ರ ಇಲ್ಲ, ಆಮೇಲೆ
ಇದ್ದ ಬಟ್ಟೆಯು ಕೊಳೆ ಆಗಿದೆ ಹ. ನೋಡಿ ಹ. ನಾನ್ ನಿನ್ನೆ ತೆಗೆದಿಟ್ಟ ಹಳೆ ಸೀರೆ ನಿನ್ನದು ಅದನ್ನು ತೊಳೆದು ತರಲೇ ಇಲ್ಲ ನೀವು. ಎಂತ ನಾನು ಮಾಡ್ಬೇಕು ಅಂತ? ಮತ್ತೆ ಯಾರು? ಹೌದೇನೆ? ಹ್ಮ್. ಮಕ್ಕಳನ್ನು ಸ್ನಾನ ಮಾಡಿಸುವ ಕೆಲಸ ನನಗೆ, ಹೌದು. ಬಟ್ಟೆ ಒಗೆಯುವ ಕೆಲಸ ನನಗೆ. ನನ್ನ ಬಟ್ಟೆ ಕೂಡ. ನಾನು ಎಂತದ್ದು ನಿನ್ನ ಬಟ್ಟೆಯನ್ನು ನಾನು ತೊಳೆಯುವವನ? ಹೌದು. ನಾನು ಗಂಡ ಅಲ್ವಾ? ಆ ಗಂಡಾದ್ರಿಂದಲೇ ಹೇಳಿದ್ದು ಊರ ಬೇಡವೇ, ಹೇಳೋದಿಲ್ಲ. ಈ ಸೇವೆಯನ್ನು ನನ್ನಲ್ಲಿ ಮಾಡಿಸಬೇಡ ನೀನು. ಈಗೊಳ್ಳಿ ಹ? ನನಗೆ ಸ್ವಲ್ಪ ವಿಹರಿಸಿ ಬರ್ಲಿಕ್ಕುಂಟು, ಮನೆ ಕಡೆ ನೋಡ್ಕೊಳ್ಳಿ, ನಾ ಹೋಗ್ತೇನೆ. ಹೋಗ್ತೀಯಾ? ಅಷ್ಟಾದ್ರೂ ಮಾಡು, ಹೋಗು. ಅಯ್ಯೋ ದೇವ್ರೇ, ಎಂತಹ ವಿಚಿತ್ರವಾದಂತಹ ಅವಸ್ಥೆ ನನಗೆ ಬಂದು ಹೋಯಿತು. ಹೇಗಿದ್ದವ ನಾನು, ಹೇಗಾದೆ? ಇದೇ ಸರಿಯಾದ ಸಮಯ. ಈಗ ಅವಳು ಇಲ್ಲ, ಮಕ್ಕಳು ಆಟಕ್ಕೆ ಹೋಗಿದ್ದಾರೆ. ಹಾಗಿದ್ರೆ ನಾನಂತೂ ತಪ್ಪಿಸಿಕೊಂಡು ಹಸ್ತಿನಾವತಿಯನ್ನು ತರಬೇಕು. ನಿಲ್ಲಿ, ಎಲ್ಲಿಗೆ ಹೋಗೋದು? ಬಂದಿಯಾ ನೀನು? ಮತ್ತೆ ಬಾರದೆ ಎಲ್ಲಿಗೆ ಹೋಗ್ತೇನೆ? ಬೇಡವೇ, ನನ್ನನ್ನು ಕಾಡಬೇಡ. ಕಾಡುವುದಲ್ಲ, ಹ. ಆ ಹೊತ್ತು ನನ್ನನ್ನು ಕಾಡ್ಲಿಲ್ವಾ? ಹ. ನಾನು ಬಿಡುವುದಿಲ್ಲ, ಮಕ್ಕಳ ಜೊತೆ ನಿಮ್ಮ ಒಟ್ಟಿಗೆ ಬರೋದು ನಾನು. ಇಗೋ, ಇಗೋ ನೀನು ಇಲ್ಲ. ಹೋಗ್ತೇನೆ ನಾನು. ಅಣ್ಣ, ಏನಪ್ಪ? ಸರ್ವಾಪರಾಧವಾಯ್ತಣ್ಣ. ನನ್ನಲ್ಲಿ ಅಲ್ಲ. ಎಲ್ಲವೂ ನನಗೆ ಅರ್ಥ ಆಯ್ತು. ಕ್ಷಮಾಯಾಚನೆ ನಾರದರಲ್ಲಿ ಮಾಡು. ಮಹರ್ಷಿಗಳೇ, ಅರ್ಜುನ ದೇವರು, ನಾರದರೆ ತಪ್ಪಾಯ್ತು. ಭೀಮಸೇನ ದೇವರು, ಇದು ನಿನ್ನ ಆಟವೋ? ನಿಮ್ಮ ಪರಾಕ್ರಮ ಎಷ್ಟು, ನಿಮ್ಮ ಸಾಮರ್ಥ್ಯವೇನು, ಇದರ ಕುರಿತು ನೀವು ಅಗ್ಗಳಿಕೆಯ ಮಾತುಗಳನ್ನು ಇದೇ ಸಭಾ ವಲಯದಲ್ಲಿ ನನ್ನಲ್ಲಿ ಮೊದಲು ಹೇಳಿಕೊಂಡಿರಿ. ಇದೆಲ್ಲ ಕೃಷ್ಣನ ಗೊತ್ತಾಯ್ತು ನಮ್ಗೆ. ಆಟವೋ ನಿಮ್ಮ ಆಟವೋ? ಅಯ್ಯ, ಜಗತ್ತಿನ ಆಟವೋ? ಯಾರು ಗಾರುಡಿಗ, ಯಾರು ಜೀವರು? ನಿಮ್ಮ ಅವಶ್ಯಕತೆ ಪ್ರಪಂಚಕ್ಕೆ ಸುವ್ಯವಸ್ಥಿತವಾದಂತಹ ಒಂದು ಧರ್ಮರಾಜ್ಯ ಸಂಸ್ಥಾಪನೆಗೆ ಬೇಕಾಗಿ, ಹಾಗಾದ್ರೆ ಮಾನವ ಕುಲದ ಅಹಂಕಾರದ ಪ್ರತೀಕಗಳು ನಾವಿಬ್ಬರು ಎನ್ನುವುದರಿಂದ ನಿಮ್ಮ ಮದವನ್ನು ಹದಕ್ಕೆ ತರುವಲ್ಲಿ ಶ್ರೀಕೃಷ್ಣನೇ ಗಾರುಡಿಗನ ವೇಷದಿಂದ ಬಂದಿದ್ದ. ಎಲ್ಲವೂ ಅವನ ಸಂಕಲ್ಪ. ನಾರದನ ವಿವೇಕಯುತವಾದ ನಾರದತ್ವ ಇದಕ್ಕೆ ಪೂರಕ. ಮತ್ತಿನ್ನೇನು, ಹ್ಮ್. ಈಗಲಾದ್ರೂ ಬುದ್ಧಿವಂತಲ್ಲ. ಅರ್ಥವಾಯ್ತು. ನಮ್ಮದ್ದು ಅಂತ ನಾವು ಏನಂತ ತಿಳಿದಿರ್ತೇವೆಯೋ ಅದೆಲ್ಲವೂ ಮಿಥ್ಯೆ, ಹಾಗಾದ್ರೆ ಇನ್ನು ಎಲ್ಲವೂ ಎಲ್ಲವೂ ಶ್ರೀಹರಿಯಿಂದ ಅನುಗ್ರಹೀತವಾದದ್ದು. ಎಲ್ಲ ಈ ಶ್ರೀಹರಿ ಸತ್ಯವನ್ನು ಹೇಳಿದ. ನೀವು ಮನಗಂಡಿರಾದ್ರೆ ಎಲ್ಲ ಅಣ್ಣ ಹೇಳಿದ ಹಾಗೆ, ಆಗ ಎಲ್ಲ ಕೃಷ್ಣ ಹೇಳಿದ ಹಾಗೆ. ಧರ್ಮರಾಯನ ರಾಜ್ಯಭಾರ ಅನ್ನುವಂತಹದ್ದು ಅಭಿನವ ರಾಮರಾಜ್ಯವಾಗಿಯೇ ಪರಿಣಮಿಸುವುದರಲ್ಲಿ ಸಂದೇಹವೇ ಇಲ್ಲ. ಜಯ 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 ಶ್ರೀಕೃಷ್ಣ. ಮಂಗಲ ಜಯ